ಸಾವರ್ಕರ್ದು ಪ್ರಿಸನ್ ಸೆಲ್ ಏನಿತ್ತು, ಇಟ್ ವಾಸ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ದ ಗ್ಯಾಲೋಸ್. ಸೊ ಪ್ರತಿನಿತ್ಯ ಅವ್ರದ್ದು ಓನ್ಲಿ ಸಂಪರ್ಕ, ಹೊರಗಿನ ಜೀವನದ ಸಂಪರ್ಕ ಏನು ಅಂದರೆ ಯಾರನ್ನೋ ಎಳ್ಕೊಂಡು ಹೋಗಿ ಅವ್ರಿಗೆ ನೇಣು ಹಾಕ್ತಾ ಇರೋದನ್ನು ನೋಡ್ತಾ ಇರಬೇಕು. ಪೋರ್ಟ್ ಬ್ಲೇರಿನ ಬಿಸಿಲಿನಲ್ಲಿ ಈ ಗಾಣದ ಎತ್ತು ಹೇಗೆ ಗಾಣದ ಎತ್ತಿರುತ್ತೆ, ಎತ್ತಿನ ಜಾಗದಲ್ಲಿ ಈ ಸ್ವತಂತ್ರ ಸೇನಾನಿನ ಹಾಕಿ ಎಣ್ಣೆ ತೇಯಬೇಕು. ರೌಂಡ್ ಆ್ಯಂಡ್ ರೌಂಡ್ ಹೋಗಿ ಹೋಗಿ ತಾವು ತಮ್ಮ ಇದ್ರ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ಎಣ್ಣೆ ತೇಯಬೇಕು. ಒಂದು ಕಾಂಗ್ರೆಸ್ ಸತ್ಯಾಗ್ರಹಿನೂ ಕಾಲಾಪಾನಿಗೆ ಕಳಿಸ್ಲಿಲ್ಲ. ಅಲ್ಲಿ ಕಳಿಸ್ದವರೆಲ್ಲ ದೇವರ್ ದ ರೆವಲ್ಯೂಷನರಿ ಪ್ರಿಸನರ್. ಫಿಲಮ್ ಆಕ್ಚುಲಿ ನಿಮ್ಮ ಪುಸ್ತಕನೇ ತೊಗೊಂಡು ಮಾಡಿದ್ದಲ್ವಾ ಸರ್ ಆಕ್ಚುಲಿ? ಸೊ ವಿತೌಟ್ ಗಿವಿಂಗ್ ಎನಿ ಕ್ರೆಡಿಟ್. ಹೌದಾ? ದಿಸ್ ಸೈಟ್ ಇನ್ನು ಕೃತಿ ಚೌರ್ಯ ಫಿಲ್ಮ್ ಇದರಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಸೊ ಅ ಗುಡ್ ಹಿಸ್ಟಾರಿಯನ್ ಓನ್ಲಿ ನೀಡ್ಸ್ ಟು ಸೈಟ್ ಹಿಸ್ ಸೋರ್ಸಸ್ ಅಷ್ಟೇ. ಅದು ನಿಮಗೆ ಇಷ್ಟ ಆಗತ್ತೋ ಇಲ್ವೋ ಅದು ನಿಮ್ಮ ಕರ್ಮ, ಬಟ್ ದಿಸ್ ಇಸ್ ದ ಟ್ರೂತ್. ಜಾನಕಿ ಬಾಯಿ ಆಫ್ ಅಲಹಾಬಾದ್, ಝೋರಾಬಾಯಿ ಆಗ್ರೇವಾಲಿ, ಮಲ್ಕಾ ಜಾನ್ ಆಫ್ ಆಗ್ರಾ, ಬಾಯಿ ಸುಂದರಾಬಾಯಿ ಇನ್ ಪುಣೆ, ಅಚ್ಚನ್ ಬಾಯಿ ಆಫ್ ಬಾಂಬೆ. ನಮ್ಮ ಸೌತ್ನಲ್ಲೂ ಬ್ಯಾಂಗ್ಳೂರ್ ನಾಗರತ್ನಮ್ಮ, ಸೇಲಂ ಗೋದಾವರಿ, ಕೊಯಂಬತ್ತೂರ್ ತಾಯಿ, ಧನಕೋಟಿ ಅಮ್ಮಾಳ್ ಆಫ್ ಕಾಂಚೀಪುರಂ. ಈ ಹೆಸರಿಗೆಲ್ಲ ಹೇಳಿದ್ರೆ ಹಿಂದೂಸ್ತಾನಿ ಕರ್ನಾಟಿಕ್ ಸಂಗೀತಗಾರರಿಗೂ ಇವತ್ತು ಯಾರಿಗೂ ಅದು ಗೊತ್ತಿರೋದಿಲ್ಲ. ಬಟ್ ದೇ ವರ್ ದ ಫಸ್ಟ್ ವಿಷನರೀಸ್ who saw that this is an important technology, ಇದನ್ನು ಬಿಡಬಾರ್ದು, ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ದೇ ರೆಕಾರ್ಡೆಡ್. ಆ್ಯಂಡ್ ಇಫ್ ದೇ ಡಿಡ್ ನಾಟ್ ರೆಕಾರ್ಡ್ ದಟ್ ಡೇ ಈ ಟೆಕ್ನಾಲಜಿ ಇವತ್ತೇನಿದೆ ಇದೆಲ್ಲ, ದಿಸ್ ಆ್ಯಂಡ್ ದ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ವುಡ್ ನಾಟ್ ಹ್ಯಾವ್ ಬಿಕಮ್ ವಾಟ್ ಇಟ್ ಇಸ್ ಟು. ಅವರೆಲ್ಲ ನನಗೆ ಕೇಳ್ತಾ ಇದ್ದಿದ್ದು ಏನಂದರೆ, ಇಂಡಿಯಾನಲ್ಲಿ ನ್ಯಾಷನಲ್ ಸೌಂಡ್ ಆರ್ಕೈವ್ ಇಲ್ವಾ ಅಂತ. ಆ್ಯಂಡ್ ವಿ ಡೋಂಟ್ ಹ್ಯಾವ್. ನಮಗೆ ನಮ್ಮ ಸಂಗೀತ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ಅದನ್ನು ಸಂರಕ್ಷಣೆ ಮಾಡೋಕ್ಕೆ ವಿ ಹ್ಯಾವ್ ನೋ ಇಂಟ್ರೆಸ್ಟ್ ಆರ್ ಇನಿಷಿಯೇಟಿವ್. ಸೊ ಒಡೆಯರ್ ಆಗಿದ್ದ ನಂತರ ನೆಕ್ಸ್ಟ್ ಪುಸ್ತಕ ನೀವು ಬರೆದಿದ್ಯಾ ಅದು ಸರ್? ಅದು ಅಕಸ್ಮಾತ್ ಆಗಿ. ಸೊ ಆಸ್ ಐ ಸೆಡ್, ದಿಸ್ ಇಸ್ ಇಂಗ್ಲಿಷ್ ವರ್ಡ್ ಸೆರೆಂಡಿಪಿಟಿ ಅಂತ, ಹ್ಯಾಪಿ ಆಕ್ಸಿಡೆಂಟ್. ಸೊ ಇದು ಹೇಗೆ ಬೈ ಚಾನ್ಸ್ ಯೋಚನೆ ಮಾಡ್ದಿರ ಬಂದಿತ್ತೋ, ದ ನೆಕ್ಸ್ಟ್ ಬುಕ್ ಆಲ್ಸೋ ಹ್ಯಾಪೆಂಡ್ ಹಾಗೆ ಬೈ ಚಾನ್ಸ್. ನಾನು ಮೈಸೂರು ಪ್ಯಾಲೇಸ್ನಲ್ಲೇ ರಿಸರ್ಚ್ ಮಾಡ್ತಾ ಇರುವಾಗ ಆರ್ಕೈವ್ಸ್ನಲ್ಲಿ, ಸೊ ಮೈಸೂರು ಸಂಸ್ಥಾನ ಇಟ್ ವಾಸ್ ಅ ಗ್ರೇಟ್ ಇದು ಪೇಟ್ರನೇಜ್ ಫಾರ್ ಮ್ಯೂಸಿಷಿಯನ್ಸ್ ಆಫ್ ಆಲ್ ಕೈಂಡ್ಸ್. ಬೇರೆ ಬೇರೆ ಕಡೆ ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಲ್ದಿರ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್, ಅಬ್ದುಲ್ ಕರೀಂ ಖಾನ್, ಬರ್ಕತುಲ್ಲಾ ಖಾನ್, ಇವ್ರನ್ನೆಲ್ಲ ಕರೆಸೋರು. ಆ್ಯಂಡ್ ಇವರಿಬ್ಬರ ಮಧ್ಯ ದೇ ವುಡ್ ಬಿ ಜುಗಲ್ಬಂದಿಗಳು, ಆ್ಯಂಡ್ ದೇ ವುಡ್ ಲರ್ನ್ ಫ್ರಮ್ ಈಚ್ ಅದರ್. ಅಬ್ದುಲ್ ಕರೀಂ ಖಾನ್ ಇಲ್ಲಿ ಮೈಸೂರು ವಾಸುದೇವಾಚಾರ್ಯ ಅವ್ರ ಹತ್ರ ಸ್ವಲ್ಪ ಕರ್ನಾಟಿಕ್ ಮ್ಯೂಸಿಕ್ನೆಲ್ಲ ಸ್ವಲ್ಪ ಕಲಿತು, ನಮ್ಮ ಈ ಕಲ್ಪನಾ ಸ್ವರಗಳೇನಿರುತ್ತೆ ಅದನ್ನು ಹಿ ಇನ್ಕಾರ್ಪೊರೇಟ್ಸ್ ಇಟ್ ಇನ್ ಟು ದ ಕಿರಾನಾ ಘರಾನಾಸ್ ಆಫ್ ಸರ್ಗಮ್ಸ್. ಸಿಮಿಲರ್ಲಿ ಲಾಟ್ ಆಫ್ ನಾರ್ತ್ ಇಂಡಿಯನ್ ರಾಗಾಸ್, ಅದನ್ನು ಮುತ್ತಯ್ಯ ಭಾಗವತರ್ ಅವ್ರದ್ದು ನೋಡಿದ್ರೆ ಎಷ್ಟೊಂದು ಯು ಹ್ಯಾವ್ ಸೋ ಮಚ್. ಇವನ್ ಐ ಥಿಂಕ್ ಇನ್ನೊಂದು ಇದು ಬರುತ್ತೆ ಗೊತ್ತಲ್ಲ ಸರ್, ಒಂದು ಮುತ್ತುಸ್ವಾಮಿ ದೀಕ್ಷಿತರು ಕೂಡ ಅವರು ಈವೆಂಟ್ ಟು ಕಾಶಿ ಅವರಲ್ಲಿ ಒಂಥರ ಈ ಶಕ್ತಿ ಸಹಿತ ಗಣಪತಿ ಅಂತ ಕೆಲವೊಂದೆಲ್ಲ ಇಟ್ ಈಸ್ ಅಡ್ಯಾಪ್ಟೇಷನ್ ಟು ದ ವೆಸ್ಟರ್ನ್ ಆಲ್ಸೋ ದ ಬ್ಯಾಂಡ್ಸ್ ಬೇಸಿಕ್ಲಿ. ಕದನ ಕುತೂಹಲದ ಎಲ್ಲ ಕರೆಕ್ಟ್. ಸೊ ದಟ್ ವೇ ಮುತ್ತಯ್ಯ ಭಾಗವತರ್ ಹಿ ಯೂಸ್ ಟು, ಸೊ ದೇರ್ ವಾಸ್ ಅ ಲಾಟ್ ಆಫ್ ಆಸ್ಮಾಸಿಸ್ ಬೇರೆ ಬೇರೆ. ಬಟ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ವಯಲಿನ್ ಮತ್ತು ಪಿಯಾನೋ, ಅವ್ರನ್ನೆಲ್ಲ ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಜೊತೆ, ವೀಣೆ ಶೇಷಣ್ಣ, ಸುಬ್ಬಣ್ಣ, ಶಾಮಣ್ಣ ಇವ್ರ ಜೊತೆ ಜುಗಲ್ಬಂದಿ ಮಾಡಿಸೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಅದ್ರ ಬಗ್ಗೆ ದೇ ವಾಸ್ ಒನ್ ಎಂಟೈರ್ ಫೈಲ್ ವಿಸಿಟಿಂಗ್ ಮ್ಯೂಸಿಷಿಯನ್ಸ್ ಟು ಮೈಸೂರು ಅಂತ. ಅದನ್ನೊಂದು 4 ಪುಟಗಳು ನನಗೆ ಸಿಕ್ತು ಅಬೌಟ್ ದಿಸ್ ಲೇಡಿ ಕಾಲ್ಡ್ ಗೌಹರ್ ಜಾನ್. Fantastic. And there was not much about it. You know, something about that name I think interested me. Umrao Jan, adu idu ella Rekhadu napka. So I said, who is this? And it just one half paragraph irbodu avrdu details. She was the first gramophone celebrity of the country. My God. Bardittu adralli. And she was in Mysore for 2 years, 1928 in the 1930. And 1930 ನಲ್ಲಿ ಮೈಸೂರಿನಲ್ಲೇ ಅವ್ರು ಸತ್ತೋಗ್ತಾರೆ. ಆ್ಯಂಡ್ ಇನ್ ದ KR ಹಾಸ್ಪಿಟಲ್. ಆ್ಯಂಡ್ ಅವ್ರದ್ದು ಪತ್ರಗಳೆಲ್ಲ ಇತ್ತು ಅವ್ರು ಬರೆದಿದ್ದು ಮಹಾರಾಜರಿಗೆ, ನನಗೆ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಬೇಡಿ, ನನಗೆ ಸ್ಯಾಲ್ರಿ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಅದು ಇದು ಅಂತೆಲ್ಲ. ಅವರು ನೋ ಕಾಂಡು ಅಂತ ಇದು. ಆಮೇಲೆ ಸತ್ತೇ ಹೋಗ್ತಾರೆ. ಆಮೇಲೆ ಅವ್ರು ಸತ್ತ ಮೇಲೆ ಅವ್ರದ್ದು ಏನೇನು ಬಿಲ್ಸ್ ಇತ್ತು, ಅವನಿಗೆ ಎಷ್ಟೊಂದು ಬಿಲ್ ಅವ್ರದ್ದು, ಶಿ ಓಡ್ ಸಮ್ ಮನಿ ಟು ದ ಬೇಕರ್, ಟು ದಿ ಫಾರ್ಮಸಿ, ಟು ಸೋ ಮೆನಿ ಥಿಂಗ್ಸ್, ಅದರದ್ದೆಲ್ಲ ದಾಖಲೆ ಇತ್ತು. ಅದು ಏನು ಅನಿಸ್ತು ಅವತ್ತು, ಐ ಥಾಟ್ I should find out about this woman. She sounds really fascinating. I'll go to write my next book on her. ಅದು ಹೇಗೆ
ಪ್ರೇರಣೆ ಆಯ್ತು. ಪ್ರೇರಣೆನೋ ಪ್ರೇತಾನೋ ಅದು ಏನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅ ಮ್ಯಾಡ್ನೆಸ್. ಆ್ಯಂಡ್ ನೆಕ್ಸ್ಟ್ 5 years ಆಫ್ ಮೈ ಲೈಫ್ ಐ ಚೇಸ್ಡ್ ಹರ್ ಥ್ರೂ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. ಆ್ಯಂಡ್ ಶಿ ವಾಸ್ ಅವರು ತವಾಯಫ್, ಈ ದೇವದಾಸಿ ಕಮ್ಯುನಿಟಿ ತವಾಯಫ್ ಅವರು. ಸೊ ಶಿ ಡಿಡ್ ನಾಟ್ ಹ್ಯಾವ್ ಲೀಗಲ್, ಅವ್ರ ಮಕ್ಕಳು ಆ ಥರ ಎಲ್ಲ ಯಾರೂ ಇಲ್ಲ, ಅವ್ರ ಸ್ಟೂಡೆಂಟ್ಸು ಯಾರೂ ಇಲ್ಲ. ಸತ್ತ ಮೇಲೆ ಅಷ್ಟೇ ಹೋಯಿತು. ದೇರ್ ಇಸ್ ನಥಿಂಗ್ ಎಟ್ ಆಲ್. ಇನ್ಫ್ಯಾಕ್ಟ್ ನಾನು KR ಹಾಸ್ಪಿಟಲ್ಗೆ ಹೋಗಿ ಮೈಸೂರಿನಲ್ಲಿ ಐ ಪೋಸ್ಡ್ ಆ್ಯಸ್ ಹರ್ ಗ್ರ್ಯಾಂಡ್ ಸನ್. ಐ ಸೆಡ್ ನಮ್ಮ ಅಜ್ಜಿದು ಐ ವಾಂಟ್ ದ ಡೀಟೇಲ್ಸ್ ವೈ ಶಿ ಡೈಡ್. ಒಂದು ಡೆತ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ KR ಹಾಸ್ಪಿಟಲ್ನಲ್ಲಿ, ವಿಚ್ ಐ ಹ್ಯಾವ್ ಪುಟ್ ಇನ್ ಮೈ ಬುಕ್ ಇನ್ ದಿ ಅಪೆಂಡಿಕ್ಸ್. ಶಿ ಡೈಡ್ ಆನ್ 17th January 1930. ರೀಸನ್ ಆಫ್ ಡೆತ್ ಅನ್ನೋನ್. ಆ್ಯಂಡ್ ಶಿ ವಾಸ್ ಹಾರ್ಡ್ಲಿ ನಾಟ್ ಇವನ್ 60 years old. ಆ್ಯಂಡ್ ಆಮೇಲೆ ಒಂದು ಕಬ್ರಿಸ್ತಾನ್ ಕಮಿಟಿ ಅಂತ ಒಂದಿದೆ, ಎಲ್ಲ ಪ್ರೀ ಇಂಡಿಪೆಂಡೆನ್ಸ್ ಎಲ್ಲ ಮುಸ್ಲಿಮ್ ಸೆಮೆಟ್ರಿ, ಅಲ್ಲವ್ರನ್ನ ಹುಡ್ಕೊಂಡು ಹೋದೆ, ಅವ್ರದ್ದು ಕಬರ್ ಎಲ್ಲಿದೆ ಅಂತ ನೋಡೋಕ್ಕೆ, ಅದು ಸಿಕ್ಕಿರಲಿಲ್ಲ. ಬಟ್ ಅದೇ ಆ್ಯಸ್ ಐ ಸೆಡ್, ಓ ದ ನೆಕ್ಸ್ಟ್ 5 years ಐ ಚೇಸ್ಡ್ ಹರ್. ಒಂದೊಂದು ಸುಳಿವು ಸಿಗೋದು, ಏನೋ ನೀವು ಮುಂಚೆ ಕೇಳಿದಾಗೆ ಈಸ್ ದೇರ್ ಅ ಪಾತ್ ಆಲ್ರೆಡಿ ನೋನ್ ಅಂತ, ಒಂದಕ್ಕೊಂದು ಸಮ್ ಕ್ಲೂಸ್ ಸಿಗುತ್ತೆ. ಆ್ಯಂಡ್ ಓವರ್ ದೋಸ್ 5 years ಐ ಲಿಟ್ರಲಿ ರಿಸರೆಕ್ಟೆಡ್ ಹರ್ ಫ್ರಮ್ ದ ಗ್ರೇವ್. ಬಿಕಾಸ್ ಅವರು ಆಜಮ್ಗಢ್ನಲ್ಲಿ ಅವ್ರು ಹುಟ್ಟಿದ್ದು. ಆ್ಯಂಡ್ ಶಿ ವಾಸ್ ನಾಟ್ ಇವನ್ ಫುಲ್ಲಿ ಇಂಡಿಯನ್. ಅವ್ರ ಅಜ್ಜಿ ಬಂದು ಶಿ ವಾಸ್ ಅ ಹಿಂದೂ. She had married a British. Her mother was a Christian, Victoria Hemmings ಅನ್ನೋರು. And her father was an Armenian Christian called Robert Yoward. Such a diversified. And then she was also born Azamgarhನಲ್ಲಿ as Eileen Angelina Yoward. And ಆಮೇಲೆ she was baptized at the Holy Trinity Church in Allahabad. Then ತಂದೆ ತಾಯಿದು they have a divorce and so on. And then the mother runs away with a Muslim benefactor. I'm sorry to interrupt, but ನೀವು ಈಗ ಹುಡ್ಕೊಂಡು ಹೋಗ್ತಿದ್ರಿ ಅಂದ್ರಲ್ಲ ಸರ್, ವೆನ್ ದೇ ಡೋಂಟ್ ಹ್ಯಾವ್ ಎ ಕಿಡ್ಸ್ ಇಲ್ಲ, ಶಿಷ್ಯ ಪರಂಪರೆ ಇಲ್ಲ ಅಂತಾನೆ, ಹೌ ಡು ಯು ರೀಚ್ ದೇರ್? ಹೌ ಡು ಯು? ಅದೇ ಹೇಳಿದ್ದು. ಇಟ್ಸ್ ಐ ವಿಶ್ ಐ ನ್ಯೂ ಅನ್ ಆನ್ಸರ್. ಐ ಥಿಂಕ್ ಶಿ ಶೋಸ್ ಅ ಪಾತ್. ವಾವ್. ಎನಿವೇ, ಒಂದಕ್ಕೊಂದು ಐ ಟೆಲ್ ಯು ದ ಜರ್ನಿ ಇಟ್ ಸೆಲ್ಫ್ ವಾಸ್ ಸೋ ಫ್ಯಾಸಿನೇಟಿಂಗ್, ಮೋರ್ ದೆನ್ ದ ಔಟ್ಕಮ್. ಸೊ ಶಿ ಆ್ಯಂಡ್ ಹರ್ ಮದರ್ ದೆನ್ ಮೂವ್ ಅವೇ ಟು ಬನಾರಸ್. ಅಲ್ಲಿ ದೇ ಕನ್ವರ್ಟ್ ಟು ಇಸ್ಲಾಂ ಬಿಕಾಸ್ ತಂದೆ ಬಿಟ್ಬಿಡ್ತಾನೆ. ಸೊ ಮದರ್ ಬಿಕಮ್ಸ್ ಅ ವೆರಿ ಫೇಮಸ್ ಸಿಂಗರ್, ಪೊಯೆಟ್, ಉರ್ದು ಪೊಯೆಟ್ ಕಾಲ್ಡ್ ಬಡಿ ಮಲ್ಕಾ ಜಾನ್. ಆ್ಯಂಡ್ ಇವರು ಗೌಹರ್ ಜಾನ್, ಶಿ ಬಿಕಮ್ಸ್ ಗೌಹರ್ ಜಾನ್. ಆ್ಯಂಡ್ ದೇ ಬಿಕಮ್ ಟೋಸ್ಟ್ ಆಫ್ ದ ಟೌನ್, ಗ್ರೇಟ್ ಮ್ಯೂಸಿಷಿಯನ್ಸ್, ಬೈಜೀಸ್, ತವಾಯಫ್ಸ್ ಇದು. ಆ್ಯಂಡ್ ಬನಾರಸಿಂದ ಅವರು ದೇ ಗೋ ಟು ಕಲ್ಕತ್ತಾನಲ್ಲಿ ವಾಜಿದ್ ಅಲಿ ಶಾ ದರ್ಬಾರ್ನಲ್ಲಿ ದೇ ಬಿಕಮ್ ಕೋರ್ಟ್ ಮ್ಯೂಸಿಷಿಯನ್ಸ್. ಆ್ಯಂಡ್ 1902ನಲ್ಲಿ ಮೊಟ್ಟ ಮೊದಲ ಬಾರಿ ಗ್ರಾಮಫೋನ್ ಕಂಪನಿ ಬರುತ್ತೆ ಭಾರತಕ್ಕೆ. 1902. Oh, that was the first year. That was the first time recording was ever done in a studio setup. This whole 78 RPM. Spool was later. This is a RPM, shellac discs. Old ಗೊತ್ತಾಯ್ತು. ಒಂದು ಹಾರ್ನ್ ಇರುತ್ತಲ್ಲ. So that was the first time, 1902. And when that comes to India from London, Gauhar Jan, first artist of the country, first woman of the entire subcontinent to record her voice on that 78 RPM, and that becomes a super hit. Not only India ಒಳಗೆಲ್ಲ, ವಿದೇಶದಲ್ಲೂ. ಬಟ್ ಆ ರೆಕಾರ್ಡಿಂಗ್ ಇದೆಯಾ ಸರ್? ನಾನು ಐ ಹ್ಯಾವ್ ಟ್ರೈ ಟು ರಿಸರೆಕ್ಟ್ ಆಲ್ ಆಫ್ ದೋಸ್. ಅದನ್ನೆಲ್ಲ ಡಿಜಿಟೈಸ್ ಮಾಡಿಸಿ ಐ ಹ್ಯಾವ್ ಪುಟ್. ಸೊ ಶಿ ಡಸ್ ದ್ಯಾಟ್ ಆ್ಯಂಡ್ ಶಿ ಬಿಕಮ್ಸ್ ಅ ರಾಕ್ ಸ್ಟಾರ್ ಆಫ್ ಹರ್ ಟೈಮ್ಸ್. ಅವರ ಚಿತ್ರ ಏನಿದೆ, ಇಟ್ ಈಸ್ ಆಲ್ಸೋ ಮೇಡ್ ಆನ್ ಮ್ಯಾಚ್ ಬಾಕ್ಸಸ್ ಇನ್ ಆಸ್ಟ್ರಿಯಾ. She's such a famous, in a time when there was no PR and social media and artist management. You can imagine Tawayaf of Calcutta being recognized globally. What the power of technology ಏನು ಅಂತ ಅದರಿಂದ ಗೊತ್ತಾಗುತ್ತೆ. And the best part is, almost ಒಂದು 10-15 ವರ್ಷ once recording came to India, ಗಂಡಸರು ಅದರಲ್ಲಿ ಭಾಗವಹಿಸಲೇ ಇಲ್ಲ, ತುಂಬ ಕಮ್ಮಿ. All over India, it was only women who recorded. Starting with Gauhar Jan, who led, but there were several others. North Indian idರಲ್ಲಿ Janki Bai of Allahabad, Zohra Bai Agrewali, Malka Jan of Agra, Bai Sundra Bai in Pune, Achan Bai of Bombay. ನಮ್ಮ ಸೌತ್ನಲ್ಲೂ ಬ್ಯಾಂಗ್ಳೂರ್ ನಾಗರತ್ನಮ್ಮ, ಸೇಲಂ ಗೋದಾವರಿ, ಕೊಯಂಬತ್ತೂರ್ ತಾಯಿ, ಧನಕೋಟಿ ಅಮ್ಮಾಳ್ ಆಫ್ ಕಾಂಚೀಪುರಂ. ಈ ಹೆಸರಿಗೆಲ್ಲ ಹೇಳಿದ್ರೆ ಹಿಂದೂಸ್ತಾನಿ ಕರ್ನಾಟಿಕ್ ಸಂಗೀತಗಾರರಿಗೂ ಇವತ್ತು ಯಾರಿಗೂ ಅದು ಗೊತ್ತಿರೋದಿಲ್ಲ. ಬಟ್ ದೇ ವರ್ ದ ಫಸ್ಟ್ ವಿಷನರೀಸ್ who saw that this is an important technology, ಇದನ್ನು ಬಿಡಬಾರ್ದು, ಇದನ್ನು ಯೂಸ್ ಮಾಡ್ಕೋಬೇಕು ಅಂತ they recorded. And if they did not record that day,
ಈ ಟೆಕ್ನಾಲಜಿ ಇವತ್ತೇನಿದೆ ಇದೆಲ್ಲ, ದಿಸ್ ಆ್ಯಂಡ್ ದ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ವುಡ್ ನಾಟ್ ಹ್ಯಾವ್ ಬಿಕಮ್ ವಾಟ್ ಇಟ್ ಇಸ್ ಟುಡೇ. ಸರ್ ಹೌ ಡು ದೇ ನಿಮ್ಗೆ ಏನಾದ್ರು ಗೊತ್ತಿದೆ ಅದನ್ನ ಮೆಕ್ಯಾನಿಸಮ್, ಹೌ ದೇ ಯೂಸ್ ಟು ರೆಕಾರ್ಡ್ ಇಟ್ ಸರ್? ಸೊ ಗಂಡಸರು ಯಾಕೆ ಅದ್ರಲ್ಲಿ ಭಾಗವಹಿಸಲಿಲ್ಲ ಅಂದರೆ, ಒನ್ ಈಸ್ ದಿಸ್ ವಾಸ್ ಓನ್ಲಿ 3 minute ರೆಕಾರ್ಡಿಂಗ್. ಓಕೆ. ಸೊ ಒಂದು ಮನೋಧರ್ಮ ಭರಿತವಾದ ಸಂಗೀತ ಚಾನ್ಸ್ ಇಲ್ಲ, 3 ನಿಮಿಷದಲ್ಲಿ ನೀವೆಲ್ಲ ಮುಗಿಸ್ಬೇಕು. ಹಿಂದೂಸ್ತಾನಿ ಇದರಲ್ಲಿ ಒಂದು ಸ್ವಲ್ಪ ಒಂದು ಆಲಾಪ್ ಮಾಡಿ, ಸ್ವಲ್ಪ ಅಂತರ ಸ್ಥಾಯಿ ಅದೆಲ್ಲ ಹೇಳಿ, ಆಮೇಲೆ ಸ್ವಲ್ಪ ತಾನ್ಗಳು ಮಾಡಿ ಸರ್ಗಮ್, ಆಮೇಲೆ ಎಂಡ್ನಲ್ಲಿ ಯು ಆಲ್ಸೋ ಅನೌನ್ಸ್ ಯುವರ್ ನೇಮ್. ಅವರು ಅದಕ್ಕೆ ಮೈ ನೇಮ್ ಇಸ್ ಗೌಹರ್ ಜಾನ್ ಅಂತ, ಅದಕ್ಕೆ ಕಾರಣನೂ ನಾನು ಹೇಳ್ತೀನಿ. ಸಿಮಿಲರ್ಲಿ ಕರ್ನಾಟಕನಲ್ಲೂ ಬೇಗ ಮಾಡ್ಕೊಂಡು ಬರೋಷ್ಟಲ್ಲೂ ಎಲ್ಲ ಇದು ಮಾಡಿ. ಆ್ಯಂಡ್ ಟೈಮ್, ಸೊ ಈ ಥರ ಮೈಕ್ರೋಫೋನ್ ಇರಲಿಲ್ಲ ಅವಾಗ ಟು ಆಂಪ್ಲಿಫೈ ಯುವರ್ ವಾಯ್ಸ್. ಇಟ್ ವಾಸ್ ಅ ಟೈಮ್ ಆಫ್ ಅಕೋಸ್ಟಿಕ್ ಮೆಕ್ಯಾನಿಕಲ್ ರೆಕಾರ್ಡಿಂಗ್. ಸೊ ಅವಾಗ ಏನಾಗ್ತಾ ಇತ್ತು ಅಂದರೆ, ದೇರ್ ಯೂಸ್ ಟು ಬಿ ಹಿಂಗೆ ಒಂದು ಮೇಕ್ ಶಿಫ್ಟ್ ಒಂದು ಟೇಬಲ್ ಇನ್ ಅ ಸ್ಟುಡಿಯೋ, ಅದ್ರ ಮೇಲೆ ದ ಪುವರ್ ಮ್ಯೂಸಿಷಿಯನ್ ಹ್ಯಾಸ್ ಟು ಹಾಪ್ ಆನ್, ಆ್ಯಂಡ್ ಗೋಡೆ ಮೇಲೆ ಒಂದು ದೊಡ್ಡ ಹಾರ್ನ್ ಇರ್ತಾ ಇತ್ತು. ಗೋಡೆ ಮೇಲೆ ಹಿಂಗೆ ಇಲ್ಲಿಂದ ಒಂದು ಹಾರ್ನ್ ಬರ್ತಾ ಇದೆ, ಅದರೊಳಗೆ ನಿಮ್ಮ ಮಖಾನ್ ಹಾಕ್ಕೊಂಡು ಎಷ್ಟು ಜೋರಾಗಿ ಕಿರ್ಚಕ್ಕಾಗತ್ತೋ ಅಷ್ಟು ಜೋರಾಗಿ ಕಿರ್ಚಬೇಕು. ಸೊ ಡಿಪೆಂಡಿಂಗ್ ಆನ್ ಹೌ ಲೌಡ್ಲಿ ಯು ಸ್ಕ್ರೀಮ್, ಅಲ್ಲಿ ಆಪೋಸಿಟ್ ಸೈಡ್ನಲ್ಲಿ ದೇರ್ ಇಸ್ ಅ ಸ್ಟೈಲಸ್ ವಿಚ್ ವೈಬ್ರೇಟ್ಸ್ ಆ್ಯಂಡ್ ಕಟ್ಸ್ ದಿ ಎಚಸ್ ಆನ್ ದ ಶೆಲ್ಯಾಕ್, ಮಾಸ್ಟರ್ ಶೆಲ್ಯಾಕ್ ಡಿಸ್ಕ್. ಆ್ಯಂಡ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಒಂದು ರಾಗ ಇಲ್ಲ ಅಂದರೆ ತಲೆ ಅಲ್ಲಾಡ್ಸೋದು, ಕೈ ಅದೆಲ್ಲ ಮಾಡಿದ್ರೆ ಅದು ಎನರ್ಜಿ, ಅಕೂಸ್ಟಿಕ್ ಎನರ್ಜಿ ವಿಲ್ ಗೆಟ್ reduced. So there would be 2 agents who would hold their hand, one who would hold their head and push you into that horn saying bellow hard. So ಇವ್ರದ್ದು ಗೌಹರ್ ಜಾನ್ ಎಲ್ಲ ಕೀರಲ್ ಧ್ವನಿನಲ್ಲಿ, ಹೈ ಪಿಚ್ಡ್ ವಾಯ್ಸಸ್ನಲ್ಲಿ ದೇ ಯೂಸ್ ಟು ಸಿಂಗ್, ಆ್ಯಂಡ್ ಯು ಹ್ಯಾವ್ ಟು ಸಿಂಗ್ ಇಟ್ ಇನ್ 3 minutes ಆ್ಯಂಡ್ ಮೇಕ್ ದಟ್ ಅನೌನ್ಸ್ಮೆಂಟ್. ಆ ಅನೌನ್ಸ್ಮೆಂಟ್ ಯಾಕೆ ಅಂದರೆ, ದ ಮಾಸ್ಟರ್ ರೆಕಾರ್ಡಿಂಗ್ ವುಡ್ ಬಿ ಡನ್ ಇನ್ ಇಂಡಿಯಾ, ಬಟ್ ದ ಮ್ಯಾನುಫ್ಯಾಕ್ಚರ್ ವುಡ್ ಬಿ ಡನ್ ಇನ್ ಹ್ಯಾನೋವರ್ ಇನ್ ಜರ್ಮನಿ. ಸೊ ಮಾಸ್ಟರ್ ರೆಕಾರ್ಡಿಂಗ್ ಇಲ್ಲಿಂದ ತೊಗೊಂಡು ಶಿಪ್ನಲ್ಲಿ ಇಟ್ ವುಡ್ ಗೋ ಆಲ್ ದ ವೇ ಟು ಜರ್ಮನಿ. ಅಲ್ಲಿ ಟೆಕ್ನಿಷಿಯನ್ಗೆ ಅವ್ನಿಗೆ ಗೊತ್ತಿರೋದಿಲ್ಲ ಇದು ಯಾರು ವಾಯ್ಸು ಅಂತ. ಸೊ ಹಿ ವಿಲ್ ಲಿಸನ್ ಟು ದಿ ಹೋಲ್ ರೆಕಾರ್ಡಿಂಗ್, ಐಡೆಂಟಿಫೈ ದಿ ಆರ್ಟಿಸ್ಟ್ ವಿತ್ ದಿಸ್ ಅನೌನ್ಸ್ಮೆಂಟ್, ಆ್ಯಂಡ್ ದೆನ್ ಮಲ್ಟಿಪಲ್ ಕಾಪೀಸ್ ಅದರದ್ದು ಮಾಡಿ ಅದ್ರ ಮೇಲೆ ಲೇಬಲ್ ಹಾಕಿ ವಾಪಸ್ ಇಂಡಿಯಾಗೆ ಸೇಲ್ಸ್ ಕಳಿಸೋರು. ಸೊ ದಟ್ ವಾಸ್ ದ ಎಂಟೈರ್ ಪ್ರೊಸೀಜರ್. You can imagine how they... Sir, my mind is blown away with the whole process. Andre the process ಎಷ್ಟು ಹೋಗುತ್ತೆ ಸರ್ ಅಂದರೆ, ಇಟ್ ಇಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಸೊ ಬಿಕಾಸ್ ಲೈಕ್ 3 minutes ಒಳಗಡೆ ಮನೋಧರ್ಮ ಹಾಕಿ, ಆಮೇಲೆ ನೀವು ಹೇಳ್ದಂಗೆ ಒಂದು ಶಾಸ್ತ್ರೀಯ ಸಂಗೀತಗಾರರು ಅಂತಂದ್ರೆ ಅವ್ರದ್ದು ಹಾವಭಾವಗಳು, ಒಂದು ಎಕ್ಸ್ಪ್ರೆಷನ್ಸ್ಗಳು, ಜೆಸ್ಚರ್ಸ್ಗಳು ಹೇಗಿರುತ್ತೆ ಮಾಡೋದಕ್ಕೂ 10 ಸೆಕೆಂಡ್ 20 ಸೆಕೆಂಡ್, ಆ್ಯಂಡ್ ನೀವು ಅಷ್ಟು ಜೋರಾಗಿ ಲಿಟ್ರಲಿ ನಾಭಿಯಿಂದನೇ ಹಾಡಬೇಕಿರುತ್ತೆ ಅವರು. ವೆನ್ ಯು ಹ್ಯಾವ್ ಟು ಅಷ್ಟು ನಿನ್ನ ಧ್ವನಿನ ನೀನು ಅಷ್ಟು ಜೋರಾಗಿ ಹಾಡಬೇಕು ಅಂತಂದರೆ ಅದನ್ನು ಒಳಗಡೆ ತೂರಿಸಿ ಕೈನ, ಆ್ಯಂಡ್ ಪಕ್ಕವಾದ್ಯ ಎಲ್ಲ ಅಷ್ಟೊಂದು ಕೇಳಿಸೋದಿಲ್ಲ ಇವ್ರದ್ದು, ಬಿಕಾಸ್ ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ತಬ್ಲಾನವರು, ಮೃದಂಗದವರು ಯಾರಾದರೂ, ಬಟ್ ಅವ್ರದ್ದು ಅಷ್ಟು ಕೇಳಿಸೋದಿಲ್ಲ. ದ ವೋಕಲ್ ಇಸ್ ದ ಮೇನ್ ಇದು. ಸೊ ಹೀಗೆ ಚಾಲೆಂಜಸ್ ಇಟ್ಕೊಂಡು ಪೀಪಲ್ ಲೈಕ್ ಗೌಹರ್ ಜಾನ್, ಶಿ ಡಿಡ್, ಅವ್ರ ಫುಲ್ ಲೈಫ್ನಲ್ಲಿ ಅವರು 600 ರೆಕಾರ್ಡ್ ಮಾಡಿದರು, 600 records in about 15 languages. It included all Urdu, Hindustani, French, English, you name it and you had it. So that's why she became so popular. One recording idakke she used to charge 3,000 rupees in those times. So they suddenly became superstars. Na heldange she was a rock star, page 3 diva anta ಏನು ಹೇಳ್ತಿರೋ. And there were so many stories about ಕಲ್ಕತ್ತಾನಲ್ಲಿ ಒಂದು ಎಂಟೈರ್ ರೋಡ್, ಇವತ್ತು ಅವ್ರದ್ದು ಮನೆಯದು ಅವಶೇಷಗಳಿದೆ ಅಲ್ಲಿ. ಇಟ್ ಯೂಸ್ ಟು ಬಿ ಕಾಲ್ಡ್ ಗೌಹರ್ ಬಿಲ್ಡಿಂಗ್. ಸೊ ಅಷ್ಟು ದೊಡ್ಡ ಮನೆ, ಆ್ಯಂಡ್ ಅವ್ರಿಗೆ ಫೀಟನ್, ಈ ಘೋಡಾ ಗಾಡಿ ಏನಿದೆ ಅದಿಟ್ಕೊಂಡು ಅವ್ರಿಗೆ ಘೋಡಾ ಬಿಟ್ಕೊಂಡು ಹೋಗೋದಕ್ಕೆ ತುಂಬ ಶಿ ವಾಸ್ ಫಾಂಡ್ ಆಫ್. ವಾಸ್ ಶಿ ಮಾಬ್ಡ್ ಆನ್ ದ ರೋಡ್ ಅಂಡ್ ಆಲ್? ಯಾ, ಶಿ ವಾಸ್ ಅ ಸೂಪರ್ ಸ್ಟಾರ್ ದೇರ್. ಇವತ್ತು ನಮ್ಮ ಫಿಲ್ಮ್ ಸ್ಟಾರ್ಸ್ ಹೆಂಗೆ ಇದು ಮಾಡ್ತಾರೋ ಆ ಥರ. ಸೊ ಶಿ ವುಡ್, ಆ್ಯಂಡ್ ಬಿಕಾಸ್ ಆಫ್ ದ ಆಂಗ್ಲೋ ಇಂಡಿಯನ್ ಇನ್ಫ್ಲುಯೆನ್ಸ್ ಶಿ ವಾಸ್ ವೆರಿ ಫೇರ್, ಆಲ್ಮೋಸ್ಟ್ ಲುಕಿಂಗ್ ಲೈಕ್ ಅ ಫಾರಿನರ್. ಸೊ ಗಾಗಲ್ಸ್ ಎಲ್ಲ ಹಾಕ್ಕೊಂಡು, ಎಲ್ಲ ಎಕ್ಸ್ಕ್ವಿಸಿಟ್ ಜ್ಯುವೆಲ್ರಿ ಹಾಕ್ಕೊಂಡು ಶಿ ವುಡ್ ಗೋ ಆನ್ ರೈಡಿಂಗ್ ಹರ್ ಓನ್ ಹಾರ್ಸಸ್. ಅವ್ರಿಗೆ ಹಾರ್ಸ್ ರೈಡಿಂಗ್ ಅಂದರೆ ತುಂಬ ಇಷ್ಟ. ಸೊ ಅವ್ರದ್ದೇ ಘೋಡಾ ಗಾಡಿ ಇಟ್ಕೊಂಡು ಒಂದು 6 ವೈಟ್ ಸ್ಟ್ಯಾಲಿಯನ್ಸ್ ಅದನ್ನು ಬಿಟ್ಕೊಂಡು ಅವ್ರು ಕಲ್ಕತ್ತಾನಲ್ಲೆಲ್ಲ ಹೋಗ್ತಾ ಇದ್ರಂತೆ ಎವ್ರಿ ಡೇ. ಆ್ಯಂಡ್ ಫೇರ್ ಆಗಿದ್ರು, ಗಾಗಲ್ಸ್ ಹಾಕ್ಕೊಂಡು, ಎಲ್ಲ ಜುವೆಲ್ಸ್ನೆಲ್ಲ ಹಾಕ್ಕೊಂಡು, ವೆರಿ ಗುಡ್ ಡ್ರೆಸ್. ನಾಟ್ ಮ್ಯಾರಿಡ್, ರೈಟ್? I'll come to that. And as she was going through the thoroughfares of Calcutta, one sati Viceroy crosses her. Okay. ಅವನು ಅನ್ಕೋತಾನೆ this she must be some queen of some kingdom, ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂದ್ಬಿಟ್ಟು he takes his hat and she also acknowledges him and goes away. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ this she is a common tawayef of Calcutta and she is fined
ಬಿಕಾಸ್ ಕಾಮನ್ ಇಂಡಿಯನ್ಸ್ಗೆ ಘೋಡಾ ಗಾಡಿ ಬಿಡೋ ಅರ್ಹತೆ ಇರಲಿಲ್ಲ ಅವಾಗ, ಓನ್ಲಿ ರಾಯಲ್ ಫ್ಯಾಮಿಲೀಸ್ ಆ್ಯಂಡ್ ಬ್ರಿಟಿಷ್ ಆಫ್ ಕೋರ್ಸ್. ಸೊ ಅದಕ್ಕೆ ಅವರು ₹1,000 ಏನೋ ಪ್ರತಿದಿನ ಫೈನ್ ಕೊಟ್ಟು ಅವ್ರು ಹೋಗ್ತಾ ಇದ್ರಂತೆ ಟು ಆನ್ ಹರ್ ಜಾಯ್ ರೈಡ್ಸ್ ಅಕ್ರಾಸ್ ಕ್ಯಾಲ್ಕಟಾ. ಅಷ್ಟು ಗರ್ವ, ಅಷ್ಟು ಜಂಬ. ಒಂದ್ಸತಿ ಗಾಂಧೀಜಿ ರೈಟ್ಸ್ ಟು ಹರ್ ಸೇಯಿಂಗ್, ನೀನು ಇಷ್ಟು ಫೇಮಸ್ ಆಗಿದೆಯಾ, ಸೊ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ರೇಸಿಂಗ್ಗೆ ಒಂದು ಕಾನ್ಸರ್ಟ್ ಮಾಡು ಅಂತ. ನಾನು ಮಾಡ್ತೀನಿ, ಬಟ್ ಒಂದು ಪ್ರಾಮಿಸ್ ನೀವು ಕೊಡಬೇಕು ಅಂತ. ಇದಕ್ಕೆ ಪ್ರಾಮಿಸ್ ಅವಳು ನನ್ನಿಂದ ಕೇಳ್ತಾ ಇದ್ದಾಳೆ ಅಂತ. ಏನದು ಅಂತ ಹೇಳಿದ್ರೆ, ನೀವು ಖುದ್ದಾಗಿ ಬರಬೇಕು ನನ್ನ ಕಾನ್ಸರ್ಟ್ಗೆ, ಆವಾಗಲೇ ನಾನು ಕೊಡೋದು. ಹಾಂ ಸರಿ ಬರ್ತೀನಿ ಅಂತ ಹೇಳಿದ್ರಂತೆ. ಬಟ್ ಅವತ್ತೇನೋ ಬೇರೆ ಕೆಲಸ ಇತ್ತು, ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ಪರವಾಗಿ ಯಾರನ್ನೋ ಕಳಿಸಿದ್ರು, ಮೌಲಾನಾ ಶೌಕತ್ ಅಲಿ ಅನ್ನೋದನ್ನ. ಸೊ ರನ್ ಅವೇ ಸಕ್ಸಸ್ ಕಾನ್ಸರ್ಟ್ಸ್ ಅವ್ರದ್ದು ಟಿಕೆಟ್ ಓವರ್ ಸೋಲ್ಡ್. ಒಂದು 15,000 ಏನೋ ಕಲೆಕ್ಟ್ ಆಯಿತು ಟಿಕೆಟ್ ಸೇಲ್ಸಿಂದ, ಒಂದು ಕಾನ್ಸರ್ಟಿಂದ. ಸೊ ಆಮೇಲೆ ಗ್ರೀನ್ ರೂಮ್ ಬಂದು ಅವ್ರು ಶೌಕತ್ ಅಲಿ ದುಡ್ಡು ಕೇಳಿದ್ರೆ ಎಲ್ಲ ಎಣಿಸ್ಬಿಟ್ಟು 7,000 ಏನೋ ಕೊಟ್ರಂತೆ. 15,000 ಇದೆ, 7,000ನೇ ಕೊಡ್ತಾ ಇದ್ದೀರಾ ಅಂದರೆ, ಗಾಂಧೀಜಿ ನನಗೆ ಮಾತು ಕೊಟ್ಟಿದ್ದರು ತಾವೇ ಬರ್ತೀವಿ ಅಂತ, ಅವ್ರು ಬರ್ದಿರ ನಿಮ್ಮನ್ನು ಕಳಿಸಿದ್ರು. ಸೊ ಒಂದು ಹಾಫ್ ಪ್ರಾಮಿಸ್ ಅವ್ರು ಇಟ್ಕೊಂಡಿದ್ದಾರೆ, ಸೊ ದುಡ್ಡು ಹಾಫ್ ನಾನು ಕೊಡೋದು. ಆ ಥರ ಒಂದು ಆರ್ಟಿಸ್ಟ್ಸ್ ಗರ್ವ ಅಂತ ಹೇಳೋಕ್ಕಾಗಲ್ಲ, ಇಟ್ ಈಸ್ ದ ಡಿಗ್ನಿಟಿ ಆಫ್ ಅನ್ ಆರ್ಟಿಸ್ಟ್. ಆ ಥರ ಇದ್ದ ಒಂದು ಮಹಿಳೆ, ಒಂದು ಕಲಾವಿದೆ ಅವರು. ಬಟ್ ದ ಯೂಶುವಲ್ ರೂಬ್ರಿಕ್ ಆಫ್ ಅ ತವಾಯಫ್ಸ್ ಲೈಫ್, ದೇ ಫಾಲ್ ಇನ್ ಲವ್ ವಿತ್ ಆಲ್ ದಿ ರಾಂಗ್ ಮೆನ್. ಒಂದದು ಎಲ್ಲ ದುಡ್ಡುಗೋಸ್ಕರ ಮದುವೆ ಅಂದರೆ ಸುಮ್ಮನೆ ಮುತಾ ಮ್ಯಾರೇಜ್ ಇಸ್ಲಾಂ. ಸೊ ಮಾಡ್ಕೊಳ್ಳೋದು, ದೋಚೋದು, ಆಮೇಲೆ ಬಿಟ್ಟು ಹೊಟ್ಟೋಗೋದು. ಆ ಥರ ಒಂದಾದ್ಮೇಲೆ ಒಂದು ಎಷ್ಟೊಂದು ಕೋರ್ಟ್ ಕೇಸಸ್ಗಳು ನಡೀತು ಅವ್ರ ಮೇಲೆ, ಅವ್ರ ವಿರುದ್ಧ, ಅವ್ರು ಬೇರೆಯವ್ರ ಮೇಲೆ ಹಾಕಿದ್ದು ಇದೆಲ್ಲ. ಬಟ್ ದೇ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಐ ಕಲೆಕ್ಟೆಡ್ ಥ್ರೂ ಕೋರ್ಟ್ ಕೇಸಸ್ ಆ್ಯಂಡ್ ಅದರ್ಸ್ ದಟ್ ಶಿ ಫಾಟ್. ಎಲ್ಲ ಮಾಡಿ ಇಷ್ಟು ಗರ್ವದಲ್ಲಿದ್ದವರು, ಶಿ ವಾಸ್ ರೆಡ್ಯೂಸ್ ಟು ದ ಸ್ಟೇಟ್ ಆಫ್ ಬೆಗರಿ. ಒಂದೊಂದು ಅವ್ರು ಬಂದಿಷ್ಟನ್ನ ₹1 ಮಾರಿ ಶಿ ಯೂಸ್ ಟು ಮೇಕ್ ಹರ್ ಜೀವನೋಪಾಯ. ಅವಾಗ ಆ ವಿಷಯ ಎಲ್ಲೆಲ್ಲೋ ಗೊತ್ತಾಗಿ ಮೈಸೂರು ಮಹಾರಾಜರಿಗೆ ಅದು ತಿಳಿತಂತೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಅವಾಗ ಇಷ್ಟು ದೊಡ್ಡ ಕಲಾವಿದೆ ಪಾಪ ಈ ಸ್ಟೇಟ್ನಲ್ಲಿದ್ದಾಳೆ, ಲಿಟ್ರಲಿ ಬೆಗ್ಗಿಂಗ್. ಸೊ ಅವಾಗ ಲೆಟ್ ಅಸ್ ಇನ್ವೈಟ್ ಹರ್ ಟು ಮೈಸೂರು ಆ್ಯಂಡ್ ಅವ್ರ ಆಶ್ರಯ ಪೋಷಣೆ ನಾವು ಮಾಡ್ತೀವಿ ಅಂತ ಮೈಸೂರಿಗೆ ಅವ್ರನ್ನ ಕರೆಸ್ಕೋತಾರೆ. ಬಟ್ ಅವ್ರಿಗೆ ಇನ್ನೂ ಅದೇ ಹಳೆ ಗುಮಾನಿತ್ತು, ಅದೇ ಜಂಬ, ಅದೆಲ್ಲ. ಇಷ್ಟು ಚಿಕ್ಕ ಮನೆ, ಇದು ನನಗಾಗೋದಿಲ್ಲ, ನನಗದು ಬೇಕು, ನನಗೆ ಇನ್ನೊಂದಷ್ಟು ದುಡ್ಡು ಕೊಡಿ, ಅದು ಸರ್ಕಾರಕ್ಕೂ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಇವ್ರು ಏನು ಆಶ್ರಯ ಕೊಡೋದಲ್ದಿರ ಇವ್ರಿಗೆ ಇಷ್ಟೊಂದು ಡಿಮಾಂಡ್ಸ್ ಬೇರೆ ಇದೆ ಅಂತ. ಬಟ್ 2 years ಅಲ್ಲಿ ಮೈಸೂರಿನಲ್ಲಿ ದಿಲ್ಖುಷ್ ಕಾಟೇಜ್ ಅನ್ನೋದೊಂದು, ಚಾಮುಂಡಿ ವಿಹಾರ ಆ ಜಾಗದಲ್ಲಿ, ಇವತ್ತಿಗೂ ಆ ಜಾಗದಲ್ಲಿ ಇದೆ ಅವ್ರ ಮನೆ, ಬೇರೆ ಯಾರು ಇರೋದಲ್ಲಿ. ಬಟ್ ಅಲ್ಲಿ ಶಿ ವಾಸ್ ಸ್ಟೇಯಿಂಗ್. ಅದೇ 2 ವರ್ಷ ಅವ್ರು ಇದ್ದಿದ್ದು. ಅಲ್ಲೂ ಒಂದಷ್ಟು ಕಾನ್ಸರ್ಟ್ಸ್ ಎಲ್ಲ ಕೊಡ್ತಾ ಇದ್ರಂತೆ. ಅದನ್ನು ಕಾನ್ಸರ್ಟ್ಸ್ನ ನೋಡಿದವ್ರನ್ನ ನಾನು ಒಂದಷ್ಟು ಜನ ಸಂದರ್ಶನ ಮಾಡಿದ್ದೆ, ಇನ್ನೂ ಇದ್ದರು ಆವಾಗ. ನಾನು ಅದನ್ನು ಇಂಟರ್ವ್ಯೂ, ಅವ್ರು ಹೇಗೆ ಬರ್ತಾಯಿದ್ರು ಕಾನ್ಸರ್ಟ್ಸ್ಗೆ, ಮಲ್ಮಲ್ದು ಚಪ್ಪಲ್ಗಳನ್ನು ಅವ್ರು ಹಾಕ್ಕೊಂಡು ಬರೋರಂತೆ. ಆ್ಯಂಡ್ ಅವ್ರ ಕಾಲನ್ನ ಕೆಳಗೆ ಯಾವತ್ತೂ ಇರ್ತಾ ಇರಲಿಲ್ಲ, ಯಾರೋ ಬಂದು ಅವ್ರಿಗೆ ಆ ಚಪ್ಪಲ್ ಕೊಡಬೇಕು, ಅದರೊಳಗೆ ಹಾಕ್ಕೊಂಡು ಆ ಥರ ಇದ್ದವರು. ಆಲ್ ಆಫ್ ಅ ಸಡನ್ ಶಿ ಡೈಸ್. ಸೊ ಹೀಗೆ ಐ ಲಿಟ್ರಲಿ ವೆಂಟ್ ಥ್ರೂ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. ಆಜಮ್ಗಢ್, ಬನಾರಸ್, ದರ್ಭಂಗಾನಲ್ಲಿ ಅವ್ರ ಫಸ್ಟ್ ಕಾನ್ಸರ್ಟ್ ಆಗಿದ್ದು, ದರ್ಭಂಗ ರಾಜ್ ಪರಿವಾರ್ ಜೊತೆ. ದರ್ಭಂಗ, ದೆನ್ ಕ್ಯಾಲ್ಕಟಾ, ರಾಂಪುರ್, ಮತ್ತು ಮಡ್ರಾಸ್, ಬಾಂಬೆ, ಮೈಸೂರು, ಕ್ಯಾಲ್ಕಟಾ, ಬರ್ಲಿನ್, ಲಂಡನ್, ಎಲ್ಲ ಕಡೆ ಹೋಗಿ ಯು ಟ್ರಾವೆಲ್ಡ್ ಆಲ್ ಓವರ್ ದೀಸ್ ಪ್ಲೇಸಸ್ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಡೀಟೇಲ್ಸ್. ಒನ್ ಲೆಡ್ ಟು ದಿ ಅದರ್. ಅವ್ರನ್ನ ರೆಕಾರ್ಡ್ ಮಾಡೋಕ್ಕೆ ಬಂದವರು, ಹಿ ವಾಸ್ ಅ ಜರ್ಮನ್ ರೆಕಾರ್ಡಿಂಗ್ ಏಜೆಂಟ್. ಹಿಸ್ ನೇಮ್ ವಾಸ್ ಫ್ರೆಡ್ರಿಕ್ ವಿಲಿಯಮ್ ಗೇಸ್ಬರ್ಗ್. ಅವ್ರನ್ನ ಹುಡುಕೊಂಡು, ಅವ್ರ ಮನೆಯನ್ನು ಹುಡ್ಕೊಂಡು, ಐ ಆ್ಯಕ್ಚುಲಿ ಟ್ರೇಸ್ ದೆಮ್ ಇನ್ ಬರ್ಲಿನ್. ಅವ್ರದ್ದು ಒಂದು ಡೈರಿ ಏನೋ ಇರ್ತಾ ಇತ್ತು. ಆ ಡೈರಿನಲ್ಲಿ ದಟ್ ಮ್ಯಾನ್ ಯೂಸ್ ಟು ರೈಟ್ ಎಕ್ಸ್ಪೀರಿಯನ್ಸಸ್ ಆಫ್ ರೆಕಾರ್ಡಿಂಗ್ ಆರ್ಟಿಸ್ಟ್ ಇನ್ ಇಂಡಿಯಾ. ಯಾ, ಸೊ ಇವ್ರು ಹೇಗೆ ಬರ್ತಾಯಿದ್ರು, ಶಿ ವುಡ್ ಕಮ್ ಡ್ರೆಸ್ಡ್ ಇನ್ ಹರ್ ಬೆಸ್ಟ್ ಆಫ್ ಅಟೈರ್ಸ್ ಆ್ಯಂಡ್ ಜ್ಯುವೆಲ್ರಿ. How he challenged her to record very difficult pieces and she did such a good job. ಅದನ್ನೆಲ್ಲ he had written. then ಅವ್ರ ತಾಯಿನ ಹೇಳ್ದಂಗೆ she was a great poet ಉರ್ದುನಲ್ಲಿ. ಮಕ್ಝನೆ ಉಲ್ಫತೆ ಮಲ್ಲಿಕಾ, ದ ಟ್ರೆಷರ್ ಆಫ್ ಮಲ್ಕಾಸ್ ಲವ್ ಅನ್ನೋ ಒಂದು ಶಾಯರಿ she had written. that was not available. ಎಲ್ಲಿ ನಾನು ಇಂಡಿಯಾ ಫುಲ್ ಹುಡುಕ್ದೆ, ಇಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ. ಅದ್ರದ್ದು ಓನ್ಲಿ ಕಾಪಿ ಲಂಡನ್ನಲ್ಲಿ ಸಿಕ್ತು. ಸೊ ಅಲ್ಲಿ ಹೋಗಿ ಅದನ್ನು ತೊಗೊಂಡು, ಅದರಿಂದ ಒಂದಷ್ಟು ಡೀಟೇಲ್ಸ್ ಅಬೌಟ್ ದ ಮದರ್ ಆ್ಯಂಡ್ ಡಾಟರ್, ಅವ್ರು ಏನೇನು ಕಷ್ಟಪಟ್ಟು ಬಂದರು, ಅವ್ರ ಜೀವನ ಹೇಗಾಯಿತು, ಹೌ ದೇ ಎಸ್ಟ್ಯಾಬ್ಲಿಷ್ ದೆಮ್ಸೆಲ್ಸ್, ಅದೆಲ್ಲ ಅದರಿಂದ ಸ್ವಲ್ಪ ಸಿಕ್ತು. ಕೆಲವು ನಾ ಹೇಳ್ದಂಗೆ ಈ ಕೋರ್ಟ್ ಕೇಸಸ್ ಒಂದೊಂದು ಕಡೆನೂ, ಅದಕ್ಕೂ ಒಂದೊಂದಕ್ಕೂ ಒಂದೊಂದು
ಬ್ಯಾಕ್ ಸ್ಟೋರಿ ಇದೆ ನನಗೆ. ಐ ಕ್ಯಾನ್ ರೈಟ್ ಅ ಬುಕ್ ಓನ್ಲಿ ಆನ್ ದ ಪ್ರಾಸೆಸ್ ಆಫ್ ರೈಟಿಂಗ್ ದ ಬುಕ್. ಸೊ ಸೊ ಐ ಥಿಂಕ್ ಇದೆಲ್ಲ ಸಮಥಿಂಗ್ಸ್ ಬಿಕಮ್ ವೆರಿ ಡಿವೈನ್ಲಿ ಗೈಡೆಡ್ ಆ್ಯಂಡ್ ಆರ್ಡೇನ್ಡ್. ಅದನ್ನು ನಾನಿವತ್ತು ಜಂವಾಗಿ ನಾನೇನೋ ಮಾಡಿದೆ, ನನ್ನ ಇದರಿಂದ ಮಾಡಿದೆ ಅನ್ನೋದು ಇಟ್ಸ್ ಅ ವೆರಿ ರಾಂಗ್ ನೋಷನ್. ಯು ಆರ್ ಜಸ್ಟ್ ಅ ವೆರಿ available instrument of a larger power that is working through you. I think that humility all writers, artists need to have. We are just a medium. ಯಾವತ್ತು ಆ ಟ್ಯಾಪ್ ಕ್ಲೋಸ್ ಆಗೋಗುತ್ತೋ ನೀರು ಬರೋದು. ಸೊ ನೀರು ಬರ್ತಾ ಇದೆ ಅಂದರೆ ಯಾರೋ ಅಲ್ಲಿ ನಲ್ಲಿ ಓಪನ್ ಆಗಿಟ್ಟಿದ್ದಾರೆ ಅಂತ ಯು ಶುಡ್ ಫೀಲ್. ನಾನು ಇನ್ನೊಂದು ನನ್ನ ಶೋನಲ್ಲಿ ಅದೊಂದು ಇದನ್ನು ಯೂಸ್ ಮಾಡ್ತೀನಿ ಫ್ರೇಸ್ನ, ಪೂರ್ವ ಜನ್ಮದ ಸುಕೃತಗಳವೆಲ್ಲ. ಹೌದು, ನಿಜ. ಏನೋ ಒಂದು ಇರುತ್ತೆ ಕನೆಕ್ಷನ್. ಇಲ್ಲಾಂದ್ರೆ ನೋಡಿ, ನಾನು ಹೇಳ್ದಂಗೆ ನನಗೂ ಮೈಸೂರಿಗೂ ಸಂಬಂಧ ಇಲ್ಲ, ನಮ್ಮ ಮನೆಯವ್ರಿಗೂ ಯಾರಿಗೂ ಇಲ್ಲ. ಆದರೂ ಮೈಸೂರಿನ ಒಂದು ಎಳೆತ, ಅಲ್ಲಿ ಹೋಗಿ ಅದರಿಂದ ಒಂದು ಗೌಹರ್ ಜಾನ್, ಅದರಿಂದ ಇನ್ನೊಂದು, ಸೊ ಒಂದಕ್ಕೊಂದು ಕನೆಕ್ಟ್ ಆಗಿ ಆ್ಯಂಡ್ ಗೌಹರ್ ಜಾನ್ ಬಗ್ಗೆ ನಾನು ಕೇಳ್ತಿರ್ಬೇಕಾದ್ರೆ ಏನು ಅನಿಸ್ತು ಗೊತ್ತಾ ಸರ್, ಅಂದರೆ ಈ ಕಾಲಘಟ್ಟದಲ್ಲಿ ಒಂದು 2 ಸಿನಿಮಾ ನಾನು ರಿಲೇಟ್ ಮಾಡ್ಕೊತೀನಿ. ಒಂದು ಮಹಾನಟಿ ಸಿನಿಮಾ ಬಂದಿತ್ತು, ನೋಡಿದ್ದೀರ ಸರ್? ಕೀರ್ತಿ ಸುರೇಶ್ ತಂದು ಮಾಡಿದ್ರು. ಇಟ್ ವಾಸ್ ಅಬೌಟ್ ಸಾವಿತ್ರಿ ಅಂತ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿ ಕೈಂಡ್ ಆಫ್ ಸುಮಾರು ಜನ ಒಂಥರ ಇದರಲ್ಲಿ ಪುಸ್ತಕಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಅವ್ರ ಜೀವನ ಮಾಡಿರೋಂಥ ಶೈಲಿಗಳದ್ದು. ದೇ ಗೋ ಟು ದಿ ಎಕ್ಸ್ಟ್ರೀಮ್. ಇಟ್ಸ್ ಲೈಕ್ ಎ ವೇವ್ ಥರ. ಮೀಟಿಯರ್ ಕರೆಕ್ಟ್. ಇಲ್ಲಿ ಹೋಗಿ ಹೆಂಗೆ ಫಾಲ್ ಡೌನ್ ಅಂತಂದ್ರೆ, just as the rise is rapid, the fall is also rapid. ಒಂಥರ. ಆ್ಯಂಡ್ ಇನ್ನೊಂದು ಯಾವುದೋ ಒಂದು, ಐ ಕೀಪ್ ಫರ್ಗೆಟಿಂಗ್ ದ ನೇಮ್, ಕಟಿಯಾರ್ ಕುಸ್ಲಿ ಸಮಥಿಂಗ್ ಅಂತ. ಶಂಕರ್ ಮಹಾದೇವನ್ ಇಸ್ ಆಕ್ಟೆಡ್ ಇನ್ ದಟ್ ಫಿಲಮ್. ಇಟ್ಸ್ ಅ ಮರಾಠಿ ಫಿಲಮ್. ಓಕೆ, ವೆರಿ ಬ್ಯೂಟಿಫುಲಿ ಡನ್. ಅದರಲ್ಲಿ ಇದೇ ಥರ ಒಂದು ರಾಜರ ಪರಂಪರೆಯಲ್ಲಿ ಹೇಗೆ ಬಂದು, ಅಂದರೆ ಹೌ ಲೈಕ್ ಲಿಟ್ರಲಿ ಫ್ರಮ್ ರ್ಯಾಕ್ಸ್ ಟು ರಿಚ್ ಥರ ಅದಾಗ್ತಾರೆ. ಅದು ಹಂಸಗೀತೆ ತೊಗೊಂಡ್ರೆ ಅನಂತ್ ನಾಗ್ ಸರ್ ಆ್ಯಕ್ಟ್ ಮಾಡಿರೋಂಥದ್ದು. ಆಲ್ ದೀಸ್ ದಿ ಕ್ಯಾರೆಕ್ಟರ್ಸ್ ಆಫ್ ಮ್ಯೂಸಿಷಿಯನ್ಸ್ಗಳು ಅಂತ ತಗೊಂಡಾಗ ದೇ ವಿಲ್ ಹ್ಯಾವ್ ಎಕ್ಸ್ಟ್ರೀಮ್ ಹೈಸ್ ಇರುತ್ತೆ ಆ್ಯಂಡ್ ಎಕ್ಸ್ಟ್ರೀಮ್ ಲೋಸ್. ಹೌದು, ಟ್ರೂ. ಆ್ಯಂಡ್ ಅದು ಗರ್ವದಿಂದ ಅಥವಾ ಅವರು ಸ್ವಲ್ಪ ಅಹಂಕಾರನ ಇರ್ಬೋದು, ವಾಟ್ ಎವರ್ ಇರ್ಬೋದು. ಅಂದರೆ ಏನೋ ಯಾರೋ ಮೇಲೆ ಹಾರ್ಮ್ಫುಲ್ ಮಾಡಿ ಧೋರಣೆ ಮಾಡ್ತಾರೆ. ಸ್ವಯಂಕೃತ ಅಪರಾಧಗಳನ್ನ ಮಾಡ್ಕೊಂಡು ಅಲ್ವಾ ಸರ್? ನಿಜ. ಇವ್ರದ್ದು ಹಾಗೆ ಲೈಫ್ ಇಸ್ ದ ಸೇಮ್ ಸ್ಟೋರಿ ಟೆಂಪ್ಲೇಟ್ ಸರ್. ಬಟ್ ಈಗ ಒಂದು ಪುಸ್ತಕ ಬರೀತಿರ್ಬೇಕಾದ್ರೆ ಈಗ ನೀವೊಂದು 5 ವರ್ಷ ಪ್ರೊಸೆಸ್ ಆಯಿತು. 5 ವರ್ಷದಲ್ಲಿ ಇಷ್ಟು ನಿಮಗೆ ಈಗ ಬರ್ಲಿನಿಂದ ಇಲ್ಲಿಂದ ಎಲ್ಲ ಹೋಗ್ಬೇಕು ಅಂದರೆ, ಹೌ ಡು ಯು ಜನರೇಟ್ ದಿ ಫೈನಾನ್ಸಸ್ ಫಾರ್ ಆಲ್ ದೀಸ್ ಥಿಂಗ್ಸ್? ಅವಾಗ ಐ ವಾಸ್ ಇನ್ ಅ ಕಾರ್ಪೊರೇಟ್ ಜಾಬ್. ಸೊ ನಾನು ಕೆಲಸ ಮಾಡ್ಕೊಂಡು ಸೈಡ್ ವೃತ್ತಿಯಾಗಿ ಇಟ್ಕೊಂಡಿದ್ದೆ ಇದನ್ನು. ಸೊ ಒಂದು ಪ್ಯಾಷನು, ಒಂದು ರೇಷನ್. ನಿಜ. ಬಟ್ ಐ ನೆವರ್ ಲೈಕ್ ದ ರೇಷನ್ ಪಾರ್ಟ್. ಸೊ ಪ್ಯಾಷನ್ ಹಿಂಗೆ ನಾನು ಹೇಳ್ದಂಗೆ ಬರೀ ಎಕ್ಸೆಲ್ ಶೀಟ್ ನೋಡ್ಕೊಂಡು ಸತ್ತೋಗ್ತೀನ ಒಂದಿನ ಅನ್ನೋದೇ ಇತ್ತು ಇನ್ ದ ಮೈಂಡ್ ಆಲ್ವೇಸ್. ಯಾವುದೋ ಒಂದು ನ್ಯೂಸ್ ಪೇಪರ್ನಲ್ಲೂ ಠುಮ್ರಿ ಪ್ಲೇಯಿಂಗ್ ಇನ್ ಹಿಸ್ ಮೈಂಡ್ ಬಟ್ ಹ್ಯಾಂಡ್ಸ್ ವರ್ಕಿಂಗ್ ಆನ್ ಎಕ್ಸೆಲ್ ಶೀಟ್ಸ್ ಅಂತೇನೋ ಒಂದು ಹೆಡ್ಲೈನ್. Such a nice that was how it was. But she changed my life. I think ಅದು ಎಲ್ಲೋ give back from her. It opened so many doors. The first door was, ನಾನು ಹೇಳ್ದಂಗೆ, I didn't want to just write her life story. ಒಂದು ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಆಗಿ ನಾನು ಅವ್ರ ವಾಯ್ಸ್ ಹೇಗಿತ್ತು, ಅವ್ರ ಮ್ಯೂಸಿಕ್ನ ಅನಲೈಸ್ ಮಾಡ್ಬೋದಾ 3 minutes. ಬಟ್ ಆ 3 minute ರೆಕಾರ್ಡಿಂಗ್ಸ್ ಸಿಗೋದೇ ಕಷ್ಟ. ಎಲ್ಲ ಈ ಚೋರ್ ಬಾಜಾರ್ಸ್ ಏನಿದೆ, ರದ್ದಿ ಶಾಪ್ಸ್ ಇರುತ್ತೆ, ಅಲ್ಲಿ ಜನ ಅದನ್ನು ಬಿಸಾಕ್ಬಿಟ್ಟು ಹೊಟ್ಟೋಗ್ತಾರೆ ಈ ಗ್ರಾಮಫೋನ್ ಡಿಸ್ಕ್ಸ್ನ. ಇಲ್ಲಿ ನಮ್ಮ ಅವೆನ್ಯೂ ರೋಡ್ಗೆಲ್ಲ ಹೋದ್ರೂ ಅಲ್ಲೊಂದು ಸೀತಾಫೋನ್ ಅಂತ ಒಂದಿದೆ, ಅಲ್ಲಿ ಸೀತಾಫೋನ್ ಕಂಪನಿ ಆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಗ್ರಾಮಫೋನ್ ಡಿಸ್ಕ್, ಅಲ್ಲೆಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಸೊ ಹಂಗೆ ಹೋಗಿ ಕಬಾಡಿ ಶಾಪ್ಸಿಂದ ಸಾಕಷ್ಟು ಈ ಗ್ರಾಮಫೋನ್ ರೆಕಾರ್ಡ್ಸ್ನ ತೊಗೊಂಡು ಐ ಲಿಸನ್ ಟು ಹರ್ ವಾಯ್ಸ್ ಆ್ಯಂಡ್ ಟ್ರೈ ಟು ಅನಲೈಸ್. ಪುಸ್ತಕದಲ್ಲಿ ಅವ್ರ ಮ್ಯೂಸಿಕ್ ಬಗ್ಗೆನೂ ಇದೆ, ಅಬೌಟ್ ವಾಟ್ ವರ್ ದ ಫೀಚರ್ಸ್ ಆಫ್ ಹರ್ ಮ್ಯೂಸಿಕ್ ಆ್ಯಂಡ್ ಸೋ ಆನ್. ಬಟ್ ಅದೇ ಟೈಮ್ನಲ್ಲಿ ನಾನು ಬರ್ಲಿನ್ಗೆ ಹೋದಾಗ ಐ ಯೂಸ್ ಬರ್ಲಿನ್ ಆ್ಯಸ್ ಅ ಬೇಸ್ ಆ್ಯಂಡ್ ಆಲ್ ಓವರ್ ಯುರೋಪ್ ಸಾಕಷ್ಟು ಈ ನ್ಯಾಷನಲ್ ಸೌಂಡ್ ಆರ್ಕೈವ್ಸ್ ಇರ್ತಾಯಿತ್ತು. ಅದಕ್ಕೆ ನಾನು ಭೇಟಿ ಕೊಡೋಕ್ಕೆ ಶುರು ಮಾಡಿದೆ. ಅಲ್ಲಿ ವೆದರ್ ಇಟ್ ವಾಸ್ ಇನ್ ವಿಯೆನಾ, ಪ್ಯಾರಿಸ್, ಬರ್ಲಿನ್, ಲಂಡನ್, ಎಲ್ಲ ಕಡೆ ದೇರ್ ಇಟ್ ವಾಸ್ ವೆರಿ interesting for me to see, Mayuraji, that there were large collections of Indian recordings, not only music ಬಗ್ಗೆ but ಸಾಮಾನ್ಯ ಭಾರತೀಯರ ವಾಯ್ಸ್ ರೆಕಾರ್ಡಿಂಗ್ಸ್. ಫಾರ್ ಇನ್ಸ್ಟೆನ್ಸ್ ಬರ್ಲಿನ್ನಲ್ಲಿ ಒಂದು ಲೌಟ್ ಆರ್ಕೈವ್ ಅಂತ ಒಂದಿತ್ತು, ಅಲ್ಲಿ ಆಲ್ಮೋಸ್ಟ್ 200ಕ್ಕಿಂತ ಜಾಸ್ತಿ ಇಂಡಿಯನ್ ಪ್ರಿಸನರ್ಸ್ ಆಫ್ ವಾರ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್ ಅವ್ರದ್ದು ರೆಕಾರ್ಡಿಂಗ್ 1914 ದೇರ್ ಅಬೌಟ್ಸ್. ಬೆಂಗಾಲಿ, ಪುಶ್ತೋ, ತಮಿಳ್, ಗುಜರಾತಿ, ಇದರಲ್ಲಿ ನೀನೇನೋ ಒಂದು ಮಾತಾಡು ಅಂತ ಅವ್ರಿಗೇನೋ ಹೇಳಿರ್ತಾರೆ. ಪ್ರಿಸ್ನರ್ ಆಫ್ ವಾರ್ ಪಾಪ ಏನೋ ಹೇಳ್ತಾನೆ, ಅವನ ಭಾಷೆನಲ್ಲಿ ಏನೋ ಒಂದು ಜೋಕು, ಒಂದೇನೇನೋ ಕತೆ, ನಮ್ಮೂರಿನ ಕಥೆ ಇದು ಅಂತ.
ಈ ಜರ್ಮನ್ಸ್ ಬೀಯಿಂಗ್ ಜರ್ಮನ್ಸ್ ಆ ಒಂದು 3 ಮಿನಿಟ್ ರೆಕಾರ್ಡಿಂಗ್ಗೆ ದೇ ಯೂಸ್ ಟು ಹ್ಯಾವ್ 40 pages ಆಫ್ ಡಾಕ್ಯುಮೆಂಟೇಷನ್. ಇವ್ನು ಯಾವನು, ಇವ್ನು ಯಾವ ಊರಿಂದ ಬಂದ, ಇವನ ಅಪ್ಪನ ಹೆಸರೇನು, ಇವನು ಎಲ್ಲಿ ಓದ್ದ, ಎಲ್ಲ ಕತೆ. ಆಮೇಲೆ ಅವ್ನು ಏನು ಹೇಳ್ದ ಅನ್ನೋ ಅವ್ನಿಗೆ ಬರೆಯೋಕ್ಕೆ ಬಂದರೆ ಅವ್ನ ಭಾಷೆ ಅವ್ನ ಲಿಪಿನಲ್ಲಿ ಬರ್ಸೋದು, ಆಮೇಲೆ ಅದನ್ನು ಜರ್ಮನ್ ಲಿಪಿಗೆ ಟ್ರಾನ್ಸ್ಲಿಟ್ರೇಟ್ ಮಾಡೋದು, ಆಮೇಲೆ ಜರ್ಮನಲ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಇಷ್ಟು ಒಂದು 40 ಪೇಜು ಒಂದು 3 ನಿಮಿಷದ ರೆಕಾರ್ಡಿಂಗ್ಗೆ. ಅವರೆಲ್ಲ ನನಗೆ ಕೇಳ್ತಾ ಇದ್ದಿದ್ದು ಏನಂದರೆ, ಇಂಡಿಯಾನಲ್ಲಿ ನ್ಯಾಷನಲ್ ಸೌಂಡ್ ಆರ್ಕೈವ್ ಇಲ್ವಾ ಅಂತ. ಆ್ಯಂಡ್ ವಿ ಡೋಂಟ್ ಹ್ಯಾವ್. ನಮಗೆ ನಮ್ಮ ಸಂಗೀತ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ವಿ ಹ್ಯಾವ್ ನೋ ಇಂಟ್ರೆಸ್ಟ್ ಆರ್ ಇನಿಷಿಯೇಟಿವ್. ನಾನು ಹೇಳ್ದಂಗೆ ದಿಸ್ ಇಸ್ ಅ ಕಲ್ಚರಲ್ ವೆಲ್ತ್, ಇನ್ಹೆರಿಟೆನ್ಸ್ ದಟ್ ಅದೆಲ್ಲ ಇಟ್ ಇಸ್ ಇನ್ ಚೋರ್ ಬಾಜಾರ್ಸ್ ಇವತ್ತಿಗೂ. ದ ಗವರ್ಮೆಂಟ್ ಹ್ಯಾಸ್ ನಾಟ್ ಫಾರ್ಮ್ಡ್ ಅ ನ್ಯಾಷನಲ್ ಸೌಂಡ್ ಆರ್ಕೈವ್. ಸೊ ನಾನು ಅವಾಗ 2011-12 ವಿಷಯ ಇದು. ನಾನು ಆವಾಗಿನ ಸರ್ಕಾರಕ್ಕೂ ಹೋಗಿ ನಾನು ಪ್ರಪೋಸಲ್ ಎಲ್ಲ ಕೊಟ್ಟೆ, ವಿಲ್ ಎಸ್ಟಾಬ್ಲಿಷ್ ಅ ನ್ಯಾಷನಲ್ ಸೌಂಡ್ ಆರ್ಕೈವ್ ಆ್ಯಂಡ್ ಸೊ ಆನ್. ಎಲ್ಲೂ ಹೋಗಲಿಲ್ಲ. ದೆನ್ ಫೈನಲಿ ಬೈ ಚಾನ್ಸ್ ಅಗೇನ್, ಎಲ್ಲ ಬೈ ಚಾನ್ಸೇ ನಂದು ಎಲ್ಲ ಸ್ಟೋರಿ. ಬೈ ಚಾನ್ಸ್ ಎಲ್ಲೋ ಐ ಮೆಟ್ ಮೋಹನ್ ದಾಸ್ ಪೈ, TV ಮೋಹನ್ ದಾಸ್ ಪೈ. ಅವಾಗ ಇನ್ಫೋಸಿಸ್ನಲ್ಲಿದ್ದರು. ಅವರು ಯಾಕೆ ನಿನ್ನ ಗವರ್ಮೆಂಟ್ನದ್ದು ಎಲ್ಲ ಹೋಗ್ತೀಯಾ, ಯು ಸ್ಟಾರ್ಟ್ ಯುವರ್ ಓನ್ ಇದು, ಐ ವಿಲ್ ಗಿವ್ ದ ಸೀಡ್ ಕ್ಯಾಪಿಟಲ್ ಅಂತ. ಅವರೊಂದಷ್ಟು ದುಡ್ಡು ಕೊಟ್ಟು ನಾವು ಆರ್ಕೈವ್ ಆಫ್ ಇಂಡಿಯನ್ ಮ್ಯೂಸಿಕ್ ಅಂತ, ಇಟ್ ಈಸ್ ಪ್ರಾಬಬ್ಲಿ ಇಂಡಿಯಾಸ್ ಫಸ್ಟ್ ಆನ್ಲೈನ್ ಡಿಜಿಟಲ್ ಸೌಂಡ್ ಆರ್ಕೈವ್ ಫಾರ್ ವಿಂಟೇಜ್ ಗ್ರಾಮಫೋನ್ ರೆಕಾರ್ಡ್ಸ್. ನಾವು ಆಲ್ಮೋಸ್ಟ್ ಅಕ್ರಾಸ್ ದ ಕಂಟ್ರಿಯಿಂದ 15,000 ಗ್ರಾಮಫೋನ್ ರೆಕಾರ್ಡ್ಸ್ನ ಸಂಗ್ರಹಿಸಿ, ಸಂರಕ್ಷಿಸಿ, ಅದನ್ನು ಡಿಜಿಟೈಸ್ ಮಾಡಿ, ಇಟ್ ಈಸ್ ಆಲ್ ಅಪ್ ಫಾರ್ ಫ್ರೀ ಆನ್ soundcloud.com ನೀವು ಆರ್ಕೈವ್ ಆಫ್ ಇಂಡಿಯನ್ ಮ್ಯೂಸಿಕ್ ಅಂತ ನಿಮ್ಮ ಕೇಳುಗರು ಅದನ್ನು ಇದು ಮಾಡಿದ್ರೆ, ಆಲ್ಮೋಸ್ಟ್ 2000 ಟ್ರ್ಯಾಕ್ಸ್ ಆರ್ ದೇರ್ ಟು ಲಿಸನ್ ಫ್ರಮ್ ದ ಕನ್ಫೈನ್ಸ್ ಆಫ್ ಯುವರ್ ಹೋಮ್, ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ದಿಸ್ ಹ್ಯಾಸ್ ಹಿಂದೂಸ್ತಾನಿ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್, ಮತ್ತು ಥಿಯೇಟರ್ ರೆಕಾರ್ಡಿಂಗ್ಸ್. ಅವಾಗ ಕರ್ನಾಟಕ ನಾಟಕ ಮಂಡಳಿ ಅಂತ ಇರ್ತದೆ ಮೈಸೂರಿನಲ್ಲಿ, ಬಿಡಾರಾಮ್ ಕೃಷ್ಣಪ್ಪ ಅವ್ರದ್ದೆಲ್ಲ ಅವ್ರದ್ದು. ದೆನ್ ಬೆಂಗಾಲಿ ಥಿಯೇಟರ್, ಕನ್ನಡ ಥಿಯೇಟರ್, ಪಾರ್ಸಿ ಥಿಯೇಟರ್, ತಮಿಳ್ ಥಿಯೇಟರ್, ಮತ್ತು ಹಳೇ ಸಿನಿಮಾ ಸೈಗಲ್, ದೇವಿಕಾ ರಾಣಿ ಆ ಕಾಲದ್ದು, ಮತ್ತು ಕನ್ನಡ ಬೇರೆ ಬೇರೆ ಭಾಷೆದು, ಮತ್ತು ಸ್ಪೀಚಸ್ ಆಫ್ ಲೀಡರ್ಸ್, ಗಾಂಧಿದು ಸ್ಪೀಚ್ ಆಗಲಿ, ಸುಭಾಷ್ ಚಂದ್ರ ಬೋಸ್ದು, ಟೆಗೋರ್ದು, ಅವ್ರದ್ದೆಲ್ಲ ವಾಯ್ಸ್. ಇದಿಷ್ಟು ಆ ಸೌಂಡ್ ಕ್ಲೌಡಲ್ಲಿ ಆನ್ ದಟ್ ಸೌಂಡ್ ಕ್ಲೌಡ್. ಇದು ಐ ಸೆಡ್, ಇದು ನಮ್ಮಪ್ಪ ಮಾಡಿಸಿದ್ದೇನಲ್ಲ, ಇದು ದೇಶದ್ದು ಆಸ್ತಿ, ದೇಶದ ಆಸ್ತಿ. ಅವ್ರಿಗೆ ದೇಶಕ್ಕೆ ಅದ್ರ ಮೇಲೆ ಅಭಿಮಾನ ಇಲ್ದಿದ್ರು ನನಗಿದೆ, ನಾನು ನಮ್ಮ ದೇಶವಾಸಿಗಳು ವಾಪಸ್ ಕೊಡಬೇಕು ಅಂತ. ಸೊ ಫ್ರಮ್ ದ ಲಾಸ್ಟ್ 10 years ಅದು ನಡೀತಾನೆ ಇದೆ ಸತತವಾಗಿ ಒಂದು ಪ್ರೋಗ್ರಾಮ್. ಸೊ just her introduction in my life made me also an archivist into one idu. So innondu change she brought, of course she brought me lot of fame and acclaim. ಆ ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ತು ಅದಕ್ಕೆ. ಮತ್ತು ಇಂಟರ್ನ್ಯಾಷನಲಿ ಆಲ್ಸೋ ನ್ಯೂಯಾರ್ಕ್ನಲ್ಲಿ ಇಟ್ ವನ್ ಅನ್ ಅವಾರ್ಡ್ ಫಾರ್ ಬೆಸ್ಟ್ ಹಿಸ್ಟಾರಿಕಲ್ ರಿಸರ್ಚ್. ಸೊ ಇಟ್ ಗಾಟ್ ಮಿ ದೋಸ್ ಅಕ್ಲೇಮ್. ಆ್ಯಂಡ್ ದಟ್ ಗೇವ್ ಮಿ ದ ಕಾನ್ಫಿಡೆನ್ಸ್, ಈ ಕಾರ್ಪೊರೇಟ್ ಕೆಲಸ ಬಿಟ್ಟು ನಾನು ಇದನ್ನು ನೋಡ್ಬೋದಾ, ನಾನು ಫುಲ್ ಟೈಮ್ ತೊಗೋಬೋದಾ ನನ್ನ ಪ್ಯಾಷನ್ನ ಅನ್ನೋ ಒಂದು, ಅಟ್ಲೀಸ್ಟ್ ಇಟ್ ಓಪನ್ಡ್ ಅ ವಿಂಡೋ. ಹೀಗೆ ಬೈ ಚಾನ್ಸ್ ಐ ವಾಸ್ ಇನ್ವೈಟೆಡ್ ಟು ಗಿವ್ ಲಾಟ್ ಆಫ್ ಟಾಕ್ಸ್. ಅಲ್ಲಿ ನಾನು ಹೋಗಿ ಮಾತಾಡೋದು ಮಾಡ್ತಾಯಿದ್ದೆ. ಒಂದು ಸತಿ ಆಸ್ಟ್ರೇಲಿಯಾನಲ್ಲಿ ದಟ್ ಇನ್ವೈಟೆಡ್ ಮೀ ಟು ದಿಸ್ ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್ ಟು ಟಾಕ್ ಅಬೌಟ್ ಹರ್ ಆ್ಯಂಡ್ ದಿಸ್ ಹೋಲ್ ಸಬ್ಜೆಕ್ಟ್. ಅದು ಮಾತಾಡ್ತಾ ಇರುವಾಗ ಬೈ ಚಾನ್ಸ್ ಇನ್ ದ ಫಸ್ಟ್ ರೋ, ಅಗೇನ್ ಬೈ ಚಾನ್ಸ್ ದ ಫಸ್ಟ್ ರೋನಲ್ಲಿ ದ ಹೆಡ್ಸ್ ಆಫ್ ದ ಸ್ಕೂಲ್ಸ್ ಆಫ್ ಹಿಸ್ಟ್ರಿ ಆ್ಯಂಡ್ ಮ್ಯೂಸಿಕ್ ದೇ ವರ್ ಸಿಟ್ಟಿಂಗ್. ಸೊ ಲೆಕ್ಚರ್ ಆದಮೇಲೆ ಅವ್ರು ಹೇಳಿದ್ರು, ಇಷ್ಟೆಲ್ಲ ನೀನು ಇದ್ರ ಬಗ್ಗೆ ಸಂಗ್ರಹಿಸಿದ್ಯಾ, ಇದನ್ನೆಲ್ಲ ಒಂದು PhD ಥರ ಯಾಕೆ ನೀನು ಮಾಡಬಾರ್ದು ಅಂತ. ಐ ಸೆಡ್ ಮಾಡ್ತೀನಿ, ಬಟ್ ಆನರರಿ ಡಾಕ್ಟ್ರೇಟ್ ಎಲ್ಲ ನಂಗೆ ಕೊಡಬೇಡಿ, ನಾನು ಐ ವಾಂಟ್ ಟು ವರ್ಕ್ ಫಾರ್ ಇಟ್, ಐ ಡೋಂಟ್ ಟೇಕ್ ಎನಿಥಿಂಗ್ ಲೈಕ್ ದ್ಯಾಟ್, ಜಸ್ಟ್ ಲೈಕ್ ದ್ಯಾಟ್. ಸೊ ಓಕೆ ಶೋರ್ ಅಂತ 4.5 ವರ್ಷ PhD ಅದು. ಸೊ ಆ್ಯಂಡ್ ದುಡ್ಡು ಅದಕ್ಕೆ ಎಷ್ಟಾಗುತ್ತೆ. ಸೊ ಐ ಸೆಡ್, ಐ ಡೋಂಟ್ ನೋ, ಇಟ್ಸ್ ಗೋನ್ ಟು ಬಿ ವೆರಿ ಕಾಸ್ಟ್ಲಿ ವೆದರ್ ಐ ಕ್ಯಾನ್ ಅಫೋರ್ಡ್ ಇಟ್. ನಂದು ಬೈ ಚಾನ್ಸ್ ಲಕ್ ಇಟ್ ಸೋ ಹ್ಯಾಪೆಂಡ್. ಅಲ್ಲಿ ಒಂದು ಭಾರತೀಯ ಪ್ರೊಫೆಸರ್ ಯಾರೊಬ್ಬರು, ಪ್ರೊಫೆಸರ್ ಸಿಂಗಲ್ ಅನ್ನೋರು, ಅವ್ರು ಹಿ ಹ್ಯಾಡ್ ಪಾಸ್ಡ್ ಅವೇ ಆ್ಯಂಡ್ ಹಿ ಹ್ಯಾಡ್ ಕೆಪ್ಟ್ ಸಮ್ ಬಿಕ್ವೆಸ್ಟ್, ಒಂದು ಸ್ವಲ್ಪ ದುಡ್ಡು ಇಟ್ಟು ಹೋಗಿದ್ರು. ನಾನು ಸತ್ತ ಮೇಲೆ ಈ ದುಡ್ಡಿಂದ ಭಾರತದಿಂದ ಯಾರಾದರೂ PhD ಮಾಡೋಕ್ಕೆ ಬರೋ ಸ್ಕಾಲರ್ಗೆ ಇದನ್ನು ಕೊಡಬೇಕು. ಆ್ಯಂಡ್ ಒಂದು 6-7 ತಿಂಗಳಿನಲ್ಲಿ ಅದು ಎಕ್ಸ್ಪೈರ್ ಆಗೋಗೋ ಇದಿತ್ತು. ಬಂದರು ಇವರು ಬೈ ಚಾನ್ಸ್, ಇವ್ರನ್ನ ಹಿಡ್ಕೊಂಡ್ಬಿಡಿ ಅಂತ. ಸೊ ಐ ಡಿಂಟ್ ಹ್ಯಾವ್ ಟು ಪೇ ಅ ಸಿಂಗಲ್ ಪೆನ್ನಿ ಫಾರ್ ಮೈ PhD. ಐ ಫಿನಿಶ್ಡ್ ಇಟ್ ಇನ್ 4 years. ಆ್ಯಂಡ್ ದಟ್ ವಾಸ್ ಆನ್ ದಿ ಲಾರ್ಜರ್, ಬರೀ ಗೌಹರ್ ಜಾನ್ ಬಗ್ಗೆ ಇಲ್ಲ, ಬಟ್ ವಾಟ್ ಡಿಡ್ ದಿ ಅಡ್ವೆಂಟ್ ಆಫ್ ದ ಗ್ರಾಮಫೋನ್ ಆ್ಯಂಡ್ ರೆಕಾರ್ಡಿಂಗ್ ಟೆಕ್ನಾಲಜಿ ಡ್ಯೂ ಟು consumption of Indian music, how it altered the lives of musicians and the life of listeners. That was my thesis. So adanna 2017 nalli I finished. So then there was no need, al barta ididd stipend was more than my
Salary of ಕನ್ವರ್ಷನ್ ಎಕ್ಸ್ಚೇಂಜ್ ರೇಟ್ನಲ್ಲಿ. ಸೊ ತಿರ್ಗಾ ಅಲ್ಲಿ ಹೋಗಿ ಎಕ್ಸೆಲ್ ಶೀಟ್ ಮುಂದೆ ಕೂತ್ಕೊಳ್ಳೋ ಒಂದು ಕರ್ಮ ಬಿಟ್ಬಿಟ್ಟು ಐ ಕುಡ್ ಫ್ರೀಲಿ ಫಾಲೋ ಮೈ ಪ್ಯಾಷನ್, ಆ್ಯಂಡ್ ಅದಕ್ಕೆ ಐ ಹ್ಯಾವ್ ಇಮ್ಮೆನ್ಸ್ ಗ್ರ್ಯಾಟಿಟ್ಯೂಡ್. ವೆರಿ ಫ್ಯೂ ಪೀಪಲ್ ಕ್ಯಾನ್ ಮೇಕ್ ದೇರ್ ಪ್ಯಾಷನ್ ದೇರ್ ಪ್ರೊಫೆಷನ್. ಎಕ್ಸಾಕ್ಟ್ಲಿ. ಸೊ ಆ ಒಂದು ಅವಕಾಶ ದೇವರು ಕೊಡಿಸಿದ್ದಾನೆ. ಆ್ಯಂಡ್ ಥ್ರೂ ಆಲ್ ದೀಸ್ ಪೀಪಲ್ ಹೂಸ್ ಸ್ಟೋರೀಸ್ ಐ ಥಿಂಕ್ ಐ ಹ್ಯಾವ್ ಬ್ರಾಟ್, ಅದು ಒಂದು ಆಶೀರ್ವಾದ ಅವರೆಲ್ಲರಿಂದ ಐ ಥಿಂಕ್. ಸೊ ಸರ್ ಇಟ್ಸ್ ಮೋರ್ ದ್ಯಾನ್ ಅಬೌಟ್, ಅಂದರೆ ಮಲ್ಟಿ ಲೇಯರ್ಸಲ್ಲಿ ಐ ಆಮ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ಅಥವಾ ತಗೋಬೋದು ಅನಿಸ್ತಿದೆ ಇಲ್ಲಿ. ಏನಂದರೆ ಒಂದು ನಿಮ್ಮ ಜರ್ನಿ ಇದೊಂದು, ಇನ್ನೊಂದು ಆ ಥರ ವ್ಯಕ್ತಿಗಳ ಬಗ್ಗೆ ಬರೆದಿರೋಂಥದ್ದು ಅವ್ರದ್ದು ಜರ್ನಿ ಇರುತ್ತೆ. ಜೊತೆಗೆ ನೀವು ಹೇಳಿದ್ರೆ ಈಗ ವೆರಿ ಫ್ಯೂ ಪೀಪಲ್ ಕ್ಯಾನ್ ಕನ್ವರ್ಟ್ ಪ್ಯಾಷನ್ ಇಂಟು ಪ್ರೊಫೆಷನ್ ಮಾಡ್ತಿರೋಂಥದ್ದು. ಸೊ ಇಟ್ ಈಸ್ ಕ್ಲಾಸಿಕ್ ಕೇಸ್ ಸ್ಟಡಿ ಇದು. ಇಫ್ ಯು ಲುಕ್ ಇನ್ ಟು ಇಟ್, ಈ ಒಂದು ಇಷ್ಟೇ ಪೀಸ್ ಸಾಕು ನನಗೆ. ಅಂದರೆ ಅಫ್ಕೋರ್ಸ್ ಒಡೆಯಾರ್ ಡೈನಾಸಿಟಿ ಬಗ್ಗೆ ಮಾತಾಡಿರೋಂಥ ಅದೊಂದಾದರೆ, ಇದೊಂದು ಬರೀ ಗವಾರ್ ಜಹಾನ್ದು ಇಷ್ಟು ತೆಗೆದುಬಿಟ್ಟು ಕೊಟ್ಟರೆ ಇಟ್ ಇಸ್ ಅ ಕ್ಲಾಸಿಕ್ ಕೇಸ್ ಸ್ಟಡಿ ಫಾರ್ ಎನಿವನ್. ಲೈಕ್ ಎನಿವನ್ ಕ್ಯಾನ್ ರಿಲೇಟ್ ಅವ್ರ ಲೈಫ್ ಜೀವನ ಚರಿತ್ರೆ ಬಗ್ಗೆ ರಿಲೇಟ್ ಮಾಡಿಕೊಂಡು, ಬರೆದವ್ರ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ರಿಲೇಟ್ ಮಾಡಿಕೊಂಡು ಮಲ್ಟಿ ಲೇಯರ್ಸಲ್ಲಿ ವೀಲ್. ಆ್ಯಂಡ್ ಅದೇ ನೋಡಿ, ಜನ ನೀವು ಕೇಳಿದ್ರಿ ಅದನ್ನು ಹೇಗೆ ಯು ಪ್ಲ್ಯಾನ್ ಯುವರ್ ರಿಸರ್ಚ್ ಅಂತೆಲ್ಲ. ಐ ಡೋಂಟ್ ನೋ, ಬಿಕಾಸ್ ನಾನು ಅವತ್ತು ಆ ಮೈಸೂರು ಆರ್ಕೈವ್ನಲ್ಲಿ ಕೂತು ಆ ಕರೆಕ್ಟ್ ಫೈಲ್ ನನ್ನ ಕೈಗೆ ಬರದೇ ಇದ್ದಿದ್ರೆ ಐ ವುಡ್ ನೆವರ್ ಹ್ಯಾವ್ ಗಾಟ್ ಟು ನೋ ಅಬೌಟ್ ಹರ್. ಆ್ಯಂಡ್ ಅದು we would never have got to know about her. Yeah, we know only her through you. So after that, including the journey of the research, like for example ನಾನು ಕಲ್ಕತ್ತಾಗೆ ಹೋಗಿದ್ದೆ. ಅಲ್ಲಿ ಐ ನ್ಯೂ ದ್ಯಾಟ್ ದಿಸ್ ಲೇಡಿ ತುಂಬ ಕೇಸಸ್ ಎಲ್ಲ ಏನೇನೋ ಇತ್ತು ಅಂತ ಯಾವುದೋ ಒಂದು ಮ್ಯಾಗ್ಝೀನಲ್ಲಿ ಏನೋ ಬರೆದಿತ್ತು. ಸೊ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಿ ಅಲ್ಲಿನ ಆರ್ಕೈವ್ಸ್ನಲ್ಲಿ ಅದರದ್ದು ಏನಾದರೂ ದಾಖಲೆ ಇದೆಯಾ ಅಂತ ಎಷ್ಟೊಂದು ಆಲ್ಮೋಸ್ಟ್ 1 ತಿಂಗಳು ಕಲ್ಕತ್ತಾನಲ್ಲಿ ಸ್ಪೆಂಡ್ ಮಾಡಿದೆ. ಆ ಹೈಕೋರ್ಟ್ ಏನು ಮಾಡ್ತು, ಸಿವಿಲ್ ಸೂಟ್ ಏನೇನಿತ್ತು ಅದೆಲ್ಲ ಅನಾವಶ್ಯಕ ಅಂದ್ಬಿಟ್ಟು ಪ್ರೀ ಇಂಡಿಪೆಂಡೆನ್ಸ್ ಎಲ್ಲ ಒಂದು ಕಡೆ ತೊಗೊಂಡು ಹೋಗಿ ಅದನ್ನು ಸುಟ್ಟುಬಿಟ್ಟಿದ್ರು. ದೇ ಹ್ಯಾಡ್ ಬರ್ನ್ಟ್ ಆಲ್ ದಿಸ್. ಬಟ್ ಸಮ್ ಒನ್ ಟೋಲ್ಡ್ ಮೀ ದೇರ್ ದಟ್ ಅಲ್ಲೊಬ್ಬ ಹಳೇ ಕಾಲದೊಂದು ಗುಮಾಸ್ತಾ ಇದ್ದರು. ಅವ್ರ ಹೆಸರು ವೆರಿ ಕನ್ವೀನಿಯೆಂಟ್ಲಿ ಇಟ್ ವಾಸ್ ಚಿತ್ರಗುಪ್ತ. ಸೊ ಹೀ ವಾಸ್ ಅ ಗ್ರೇಟ್ ಲವರ್ ಆಫ್ ಮ್ಯೂಸಿಕ್. ಅವ್ರು ಪರ್ಟಿಕ್ಯುಲರ್ಲಿ ಗೌಹರ್ ಜಾನ್ ರಿಲೇಟೆಡ್ ಕೇಸಸ್ದು ಕಾಪೀಸ್ ಎಲ್ಲ ಇಟ್ಕೊಂಡಿದ್ರು. ಕೆಲವರು ಅವರು ಬರ್ಕೊಂಡು ಹೋಗಿದ್ರು, ಅವ್ರನ್ನ ಕೇಳಿದ್ರೆ ಸಿಗ್ಬೋದು. ಅವ್ರು ಬೆಂಗಾಲಿನಲ್ಲಿ ಒಂದು ಪುಸ್ತಕನೂ ಬರೆದಿದ್ದಾರೆ ಅದ್ರ ಬಗ್ಗೆ, ನೀವೆಲ್ಲಾದರೂ ನೋಡಿ ಅಂತ ಯಾರೋ ಪಾಪ ಹೇಳಿದ್ರು ಹೈಕೋರ್ಟ್ನಲ್ಲಿ. ಸೊ ಆ ಚಿತ್ರಗುಪ್ತನ ಹುಡ್ಕೊಂಡು ಹೋದೆ. ಆ ಚಿತ್ರಗುಪ್ತ ಪಬ್ಲಿಷರ್ಗೆ ಹೋಗಿ ಅಲ್ಲಿ ಕೇಳಿದ್ರೆ ಎಲ್ಲೆಲ್ಲೋ ಕೊಟ್ಟರು, ಆ ಮನೆ ಅಲ್ಲಿ ಬಿಟ್ಟು ಹೋಗಿದ್ರು, ಇನ್ನೆಲ್ಲೋ ಬೇರೆ ಎಲ್ಲೋ ಹೋದರೆ ಅಷ್ಟೊತ್ತಿಗೆ ಪಾಪ ಅವರು ಸತ್ತೋಗಿದ್ರು. ಅವ್ರ ಹೆಂಡತಿ ಅವ್ರು ಆಲ್ಮೋಸ್ಟ್ 80 ವರ್ಷದ್ದು. ಒಂದು ವಾರ ಐ ಥಿಂಕ್ ಅವ್ರ ಮನೆಗೆ ಹೋಗಿ ನಾನು ಆ ಪೇಪರ್ಸ್ ನನಗೆ ಕೊಡಿ, ಅವ್ರು ಯಾರಿದು, ಹೂ ಇಸ್ ದಿಸ್ ಫೆಲೋ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್, ಭಾಷೆನೂ ಗೊತ್ತಿಲ್ಲ. ಶಿ ಲಿಟ್ರಲಿ ಯೂಸ್ ಟು ಅಬ್ಯೂಸ್ ಮೀ ಆ್ಯಂಡ್ ಸೆಂಡ್ ಮೀ ಔಟ್. Sir, this is all in the making of a film, sir. Literally, like you are doing an investigation journalism ಅಂತ ಹೇಳ್ತಾರಲ್ಲ, ಅದೇ ರೀತಿ ಹುಡ್ಕೊಂಡು ಒನ್ ಆಫ್ಟರ್ ದಿ ಅದರ್. ಅವ್ರಿಗೇನು ಇದಂತ ಭಯ ಏನಿತ್ತು, ಆತಂಕ ಏನಿತ್ತು ಅಂದರೆ ಮೇ ಬಿ ಶಿ ಥಾಟ್ ಅವ್ರ ಗಂಡ ಎಲ್ಲ ಕಳ್ತನ ಮಾಡಿದ್ದಾರೆ ಕೋರ್ಟ್ ಕೇಸು ಅಂತ ಏನಾದರೂ ಅವ್ರ ಮೇಲೆ ಕೇಸ್ ಆಗೋಗುತ್ತೇನೋ ಅಂದ್ಬಿಟ್ಟು ಶಿ ಸೆಡ್ ಏನಿಲ್ಲ, ಗೆಟ್ ಲಾಸ್, ನನ್ನ ಮಗ ಊರಿನಲ್ಲಿಲ್ಲ, ಅವ್ನು ಬಂದ ಮೇಲೆ ಅವ್ನು ಕೇಳ್ಬಿಟ್ಟು ನಿನಗೆ ಕೊಡ್ತೀನಿ. ನಾನು ವಿಕ್ರಮ್ ಅಂತ ಹೆಸರಿಟ್ಕೊಂಡು ಆ ಬಿಡ್ದೀರಾ ಪದೇ ಅವ್ರಿಗೆ ಬೇಜಾರಾಗೋಷ್ಟು ಅವ್ರ ಮನೆಗೆ ಹೋಗಿ ಪ್ಲೀಸ್ ಕೊಡಿ ಆಂಟಿ, ಪ್ಲೀಸ್ ಕೊಡಿ. ಒಂದಿನ ಬೇಜಾರಾಗಿ ಶಿ ಜಸ್ಟ್ ಥ್ರೂ ಆಲ್ ದಿಸ್ ತೊಗೊಂಡು ಇಲ್ಲಿ ನನ್ನ ಮಖ ತೋರಿಸ್ಬೇಡ ಇನ್ನೊಂದ್ಸತಿ, ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತ ಶಿ ಗೇವ್ ಇಟ್. ದಟ್ ಬಿಕೇಮ್ ದ ಸೋರ್ಸ್ ಆಫ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ಹರ್ ಕೋರ್ಟ್ ಕೇಸಸ್. ಹಾಗೆ ಅಲ್ಲಿ ಬೆಂಗಾಲಿನಲ್ಲಿ ಒಂದಷ್ಟು ಸಿಕ್ಕಿತ್ತು ಏನೇನೋ ಡೀಟೇಲ್ಸು. ಅದು ನನಗೆ ಅವಾಗ ಆಮೇಲೆ ಬೆಂಗಾಲಿ ಓದೋದು ಬರೆಯೋದು ಕಲ್ತ್ಕೊಂಡೆ. ಬಟ್ ಅವಾಗ ಐ ಡಿಂಟ್ ನೋ. ಯು ಕ್ಯಾನ್ ರೀಡ್, ರೈಟ್? ಯಾ, ನೌ ಐ ಕ್ಯಾನ್. ಬಟ್ ಅವಾಗ ಐ ಡಿಂಟ್ ನೋ. ಸೊ ಒನ್ ಫ್ರೆಂಡ್ ಯಾರೋ ಇಲ್ಲೇ ಬೆಂಗಳೂರಿನ ಒಂದು ಫ್ರೆಂಡ್ ಇದ್ದರು, ಅವ್ರ ಮನೆಯಲ್ಲಿ ಕೂತ್ಕೊಂಡು ವಿ ವರ್ ಟ್ರಾನ್ಸ್ಲೇಟಿಂಗ್ ಇಟ್ ಆ್ಯಂಡ್ ಸೊ ಆನ್. ಸೊ ವಿ ಹ್ಯಾಡ್ ಕಮ್ ಟು ಅ ಪ್ಲೇಸ್ ವೇರ್ ನಾನು ಹೇಳ್ದಂಗೆ ಶಿ ವಾಸ್ ಬ್ಯಾಪ್ಟೈಸ್ಡ್ ಎಟ್ ದ ಹೋಲಿ ಟ್ರಿನಿಟಿ ಚರ್ಚ್ ಇನ್ ಅಲಹಾಬಾದ್ ಬಗ್ಗೆ ವಿ ಆರ್ ಜಸ್ಟ್ ಟಾಕಿಂಗ್, ಹರ್ ಫೋನ್ rang. And she went and said, oh, someone from Allahabad had called her. And she said, ayo, what a coincidence, we were just talking about Allahabad. He said, what about Allahabad? Itara Holy Trinity Church. Can you believe that that person said his entire family were pastors in the Holy Trinity Church? Our tata, our muttata, what? They were all in the Holy Trinity. Said Holy Trinity Church, ಅಲ್ಲಿಂದ ಏನಾದರೂ ನಿನಗೆ ಬೇಕಾ ಸಾಮಾನು ಅಂತ, ಏನಾದರೂ ಇದೆಯಾ? ಎಲ್ಲ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ, ಯಾರ್ಯಾರ್ದು ಬ್ಯಾಪ್ಟಿಸಮ್ ಆಯಿತು, ವೆಡ್ಡಿಂಗ್ ಸೆರೆಮನೀಸ್ ಏನೇನಾಯಿತು ಅದೆಲ್ಲ ಚರ್ಚ್ ಹ್ಯಾಸ್ ರೆಕಾರ್ಡ್ಸ್ ಇನ್ ಅಲಹಾಬಾದ್. ಸೊ ಹೀ ಸೆಡ್ ಐ ವಿಲ್ ಆಸ್ಕ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗೆಟ್ ಇಟ್ ಫಾರ್ ಯು. ಸೊ ದಟ್ ಎಂಟೈರ್ ಡಾಕ್ಯುಮೆಂಟ್ಸ್ ಕೇಮ್ ಫ್ರಮ್ ದೇರ್. ಸೊ ಇದನ್ನು ಹೌ ಡು ಯು ಎಕ್ಸ್ಪ್ಲೇನ್
ನಾನು ಮಾಡಿದೆ ಅಂತ ನನ್ನ ಅಹಂಕಾರದಿಂದ ನಾನು ಏನೋ ಮಾಡ್ಕೊಂಡೆ. ಐ ವಾಸ್ ಜಸ್ಟ್ ಅವೈಲಬಲ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಯು ಬಿಕೇಮ್ ಲೈಕ್ ಹಬ್. ಹೌದು, ಎಲ್ಲ ಎವ್ರಿಥಿಂಗ್ ಫಾರ್ ಆಲ್ ದಿ ಕರೆಕ್ಟಾಗಿ ಹೇಳ್ಬೇಕು ಅಂದರೆ. ಹೌದು ಸರ್, ದಿಸ್ ಇಸ್ ಅನ್ಬಿಲೀವಬಲ್ ಸರ್. ದ ಹೋಲ್, ನಾನು ಮೋರ್ ದನ್ ಹರ್ ಸ್ಟೋರಿನ ಹೇಳ್ತಿದ್ದೀನಿ. ದ ಪ್ರಾಸೆಸ್ ಆಫ್ ರೈಟಿಂಗ್ ಅಬೌಟ್ ಹರ್ ಇದೆಯಲ್ಲ, ದಿಸ್ ಪ್ರಾಸೆಸ್ ನೋ. ಯಾ ಇಟ್ ವಾಸ್ ಹಾಗೆ. ಈಚ್ ಆಫ್ ದಟ್ ಎಂಟೈರ್ ಲಂಡನ್ ಇದು, ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಗೆಟ್ ಇಟ್. ದೆನ್ ಸಮ್ ಲೇಡಿ ಒಬ್ಬರು ಪಾಪ, ಶಿ ವಾಸ್ ಆಟ್ ದ ಲಂಡನ್ ಬ್ರಿಟಿಷ್ ಲೈಬ್ರರಿ. ಶಿ ವಾಸ್ ಸೋ ಕೈಂಡ್. ನಾನು ಅವ್ರನ್ನ ಎಷ್ಟು ಕಾಟ ಕೊಟ್ಟಿದ್ದೆ. ನಾನು ಐ ಕ್ಯಾನ್ ಡೂ ದ್ಯಾಟ್ ಅ ಲಾಟ್. ಐ ಆಮ್ ವೆರಿ ಪರ್ಸಿಸ್ಟೆಂಟ್. ಕಾಟ ಕೊಟ್ಟು ಅವ್ರು ಬೇಜಾರಾಗಿ ನಾನು ತೋರಿಸ್ಬೇಡ ನಿನ್ನ ಮಖ ಅಂತ ಹೇಳೋಷ್ಟು ಐ ಕ್ಯಾನ್ ಅನಾಯ್ ಸಮ್ ಒನ್. Persistence is the key for success. That's what they say. No, ರಿಸರ್ಚರ್ ನೀಡ್ಸ್ ಟು ಬಿ ಪರ್ಸಿಸ್ಟೆಂಟ್. ಅಯ್ಯೋ ಸಿಗ್ಲಿಲ್ಲ ಬಿಟ್ಬಿಡು ಅಂದ್ರೆ ಯು ಕಾಂಟ್. ಅಂಡ್ ಇದು ಗೂಗಲ್ನಲ್ಲಿ ಮಾಡ್ಕೊಂಡು ಸಿಗೋವಂಥ ವಿಷಯ ಅಲ್ಲ. ಬಿ ನಥಿಂಗ್. ಸೊ ಶಿ ಬ್ರಾಟ್ ದ ಎಂಟೈರ್ that Makhzane Ulfate Malika from London ille Bengaluru bandu, she gave it to me in my hand. So the way things fell in place, literally pieces falling in place. But do you think in that process ali, do you have a lot of distractions irutta sir? Nanagantu irodilla. Once I am consumed by something, I don't look here and there. Very, very focused. I like that confidence. So once it is done, so will you take a break? Andre tagondu munde. Yeah, it takes a lot out of you. Idunu, especially Gauhar's story, because I was so emotionally invested in it myself. Tumba, it caused me a lot of. I was consumed by it for a very long time. I think she had almost made a home inside me. And our ಬಗ್ಗೆ ಎಷ್ಟೊಂದು, it was very interesting ಇದು ಮಯೂರಾಜಿ, that whenever there was a book launch, we had her book launch in about 8-9 cities. Okay. ಒಂದೊಂದು ಸಿಟಿನಲ್ಲಿ ಲಾಂಚ್ ಮುಂಚೆನೂ ಭೀಕರ ಮಳೆ. ಇಟ್ ವಾಸ್ ಆಲ್ವೇಸ್ ಕಮ್. ಐ ಡೋಂಟ್ ನೋ ವೈ. In all the places. I don't know. And so many, I'm also into so many kind of holistic healing and other practices. They would all say maybe, it was such a atrupta atma. ಯಾರೋ ನನ್ನ ಬಗ್ಗೆ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಎಲ್ಲರೂ ನನ್ನ ಮರ್ತೋಗಿದ್ದಾರೆ. ಇವತ್ತು ಯಾರೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೊಂದು ಫಂಕ್ಷನ್ ಇದೆ, ದೊಡ್ಡ ದೊಡ್ಡ ಮನುಷ್ಯರು, ಭಾರತದ ವೈಸ್ ಪ್ರೆಸಿಡೆಂಟು, ಅವರು ಇವರು ಬಂದು ಆ ಪುಸ್ತಕನ ಅನಾವರಣ ಮಾಡ್ತಾ ಇದ್ದಾರೆ ಅಂತ ಸಂತೋಷಪಟ್ಟು ಆ ಮಳೆ ಬರ್ತಾಯಿತ್ತು. ಹೌ ಐ ಡೋಂಟ್ ನೋ. ಬಟ್ ಇಟ್ ಕಾಂಟ್ ಬಿ ಜಸ್ಟ್ ಅ ಮಿಯರ್ ಕೋಇನ್ಸಿಡೆನ್ಸ್ ದಟ್ ವಾಟ್ ಎವರ್ ಬಿ ದ ಸೀಸನ್, ಒಂದೊಂದು ಪ್ರೋಗ್ರಾಮ್ ಅಬೌಟ್ ಹರ್, ಇಟ್ ವುಡ್ ಬಿ ಪ್ರಿಸೀಡೆಡ್ ಬೈ ಅ ಲಾಟ್ ಆಫ್. ಸೊ Vice President unveiled this book. Yeah, in 2010. 2010. Yeah. ಅವ್ರು ಬಿಟ್ಟು ಇನ್ಯಾರು ಮಾಡಿದ್ರು ಸರ್? So many people. ಇಲ್ಲಿ ಪಂಡಿತ್ ಜಸ್ರಾಜ್, then ಪಂಡಿತ್ ಶಿವಕುಮಾರ್ ಶರ್ಮಾ, then ರಾಜಶ್ರೀ ಬಿರ್ಲಾ, ಗಿರ್ಜಾ ದೇವಿಜಿ, ಆ ಥರ so many. Each city there was someone else, one great person who did the launches. It was really nice. ಆ್ಯಂಡ್ ಆಮೇಲೆ ಅವಾಗ ದ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಆಲ್ಸೋ ವೋಕ್ ಅಪ್ ಟು, ಅಚ್ಚಾ ಈ ಥರ ಒಬ್ರು ಇದ್ದರು, ಇವ್ರ ಬಗ್ಗೆ ಅವ್ರಿಗೂ ಐಡಿಯಾ ಇರಲಿಲ್ಲ. ಬಟ್ ವೆರಿ ಫ್ಯೂ ಹ್ಯಾಡ್ ಒಂದು ಸಮ್ ಸ್ಟೋರಿಯೋ ಅವ್ರು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಅವ್ರು ಎಷ್ಟು ಸುಂದರವಾಗಿದ್ದರು, ಅವ್ರು ಬೆಳ್ಳಗಿದ್ರು. ಅವ್ರು ಎಷ್ಟು ಬೆಳ್ಳಗಿದ್ರು ಅಂದರೆ ಅವ್ರು ಪಾನ್ ತಿಂತಾ ಇದ್ದರೆ ಅದು ರೆಡ್ ಕಲರ್ ಇಲ್ಲಿ ಹೋಗ್ತಾ ಇದ್ದಿದ್ದು ಕಾಣಿಸ್ತಾ ಇತ್ತು. ಅವ್ರೇನು ವಾಟರ್ ಲಿಸರ್ಡ್ ಹ್ಯೂಮನ್ ಬೀಯಿಂಗ್ ಆಗುತ್ತಾ? ಈ ಥರ ಕತೆ ನೀವು ಹೇಳ್ದಂಗೆ ಅವಾಗ ಓರಲ್ ಹಿಸ್ಟ್ರಿ, ಈ ಥರ ಸ್ಟೋರೀಸ್ ಐ ಯೂಸ್ ಟು ಗೆಟ್. ಓ ಇತनी गोरी थी कि जब वो पान खाती थी तो पूरा जूस ऐसे जाता हुआ दिखता था वहाँ पे. ಸೊ ಅದನ್ನೆಲ್ಲ ಒಂದು ಮಾಡರ್ನ್ ಹಿಸ್ಟಾರಿಯನ್ ಅವ್ನ ಬುಕ್ನಲ್ಲಿ ಹಾಕಿದ್ರೆ ಹುಚ್ಚಿಡಿದಿದೆ ಅಂತ ದೇ ವಿಲ್ ಥ್ರೋ. ಸರ್, ನನಗೆ ಒಂದು ಫಿಲ್ಮ್ ಮೇಕರ್ದು ಒಂದು ಮಗು ಥರ ಇದೆ ಒಳಗಡೆ ಮನಸ್ಸು. ವೆನ್ ಯು ಆರ್ ನರೇಟಿಂಗ್ ಆಲ್ ದೀಸ್ ಥಿಂಗ್ಸ್ ಅಂದರೆ ಒಂದು ವಿಜುವಲ್ಸ್ ಕಟ್ತೀವಿ. ಅವಾಗ ಕಟ್ಟಬೇಕಾದ್ರೆ ಆ ಥರ ಬರ್ತಾ ಇರುತ್ತೆ, ಹಿಂಗಿರ್ಬೋದಾ ಹಾಗಿರ್ಬೋದಾ. ಲಿಟ್ರಲಿ ಆ ಸ್ಕ್ರೀನ್ ಪ್ಲೇ ನನ್ನ ಕಣ್ಮುಂದೆ ಹಾಗೇ ಬರ್ತಿರುತ್ತೆ. ಆ್ಯಂಡ್ ಇಟ್ ಫ್ಯಾಸಿನೇಟ್ಸ್, ಇಟ್ ಎಕ್ಸೈಟ್ಸ್ ಯು. ಅದು ಪದಗಳಲ್ಲಿ ನಾನು ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಇಟ್ ವಾಸ್ ಅಡ್ಯಾಪ್ಟೆಡ್ ಟು ಅ ಪ್ಲೇ. ಲಿಲೆಟ್ ದುಬೆ ಅವ್ರು ಮಾಡಿದ್ದು. ಇಟ್ ವಾಸ್ ಅಡ್ಯಾಪ್ಟೆಡ್ ಟು ಅ ಪ್ಲೇ. Mahesh Dattani and I helped him to write the script. Dattani, yes. So it is still going on. From 2015 it's being staged not only within India but all over the world also. And Modlu Rajeshwari Sachdev, she was playing the role of Gauhar. Nobody did a film, huh? Nobody yet. Someone should. Someone should. ಅಯ್ಯೋ, ಅವ್ರದ್ದು ಭೂತ ಎಲ್ಲಾದರೂ ಇದ್ರೆ ಅದನ್ನು ಹಾಕ್ಸ್ಕೊಡೋದು ಅಷ್ಟೇ. ಓನ್ಲಿ ಶಿ ಕ್ಯಾನ್ ಗೆಟ್ ಇಟ್ ಡನ್. ಅಯ್ಯೋ, ಮೈ ಜುಮ್ ಅನ್ನತ್ತೆ ಸರ್ ಇವೆಲ್ಲ ಕೇಳೋದು ಮಾಡೋದಕ್ಕೆ. ಈ ಗ್ಯಾಪಲ್ಲಿ ಬೈ ಚಾನ್ಸ್ ಐ
think I should change my name to By Vikram by chance Sampath ಅಂತ. No, I'll give the thumbnail ಹಂಗೆ ಹಾಕ್ಬಿಡ್ತೀನಿ. This podcast happened by chance. ಅದು ನೋಡಿ ಹಾಗೆ ನೋಡಿ ಯಾರೋ sir. ಮೀರಾ ಹೇಳಿದ್ರು. Yeah. Yeah. ವೀರ ಸಾವರ್ಕರ್ ಎಲ್ಲಿಂದ ಬಂದಿದ್ದು ಅಂತ. ಅದು ಕ್ವೈಟ್ ಬೈ ಚಾನ್ಸ್ ರಿಯಲಿ, ಬಿಕಾಸ್ ನಾನು ಹೇಳ್ದಂಗೆ ನಮ್ಮ ತಾಯಿ ವಾಸ್ ಅ ಮಹಾರಾಷ್ಟ್ರಿಯನ್. ನಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲೆಲ್ಲ ಇವ್ರ ಬಗ್ಗೆ ಏನು ವಿ ನೆವರ್ ಏನೂ ಇಲ್ಲ. ನಾಟ್ ರೈಟ್ ಅಬೌಟ್ ವೀರ್ ಸಾವರ್ಕರ್ ಆಗಲಿ, ಇವನ್ ಪೋರ್ಟ್ ಬ್ಲೇರ್, ಕಾಲಾಪಾನಿ, ಅದರದ್ದೆಲ್ಲ ಏನೂ ಇಲ್ಲ. ವಾಸ್ ನೋನ್. ಬಟ್ ನಮ್ಮ ತಾಯಿ ಮನೆತನದಲ್ಲಿ ದೇ ಯೂಸ್ ಟು ಟಾಕ್ ಅಬೌಟ್ ದಿಸ್. ಆ್ಯಂಡ್ ಆಲ್ಸೋ ಗಾಂಧಿ ಹತ್ಯೆ ಆದಮೇಲೆ ದೇ ವಾಸ್ ಅ, ಬಿಕಾಸ್ ಗೋಡ್ಸೆ ಆ್ಯಂಡ್ ಆಪ್ಟೆ ಆ್ಯಂಡ್ ಅದರ್ಸ್ ಹೆಡ್ ಕಿಲ್ಡ್, ಅವರೆಲ್ಲ ಮಹಾರಾಷ್ಟ್ರಿಯನ್ ಬ್ರಾಹ್ಮಿನ್ಸ್ ಆಗಿದ್ದರಿಂದ ಇನ್ ಮಹಾರಾಷ್ಟ್ರ ದೇ ವಾಸ್ ಅ ಬಿಗ್ ಆ್ಯಂಟಿ ಬ್ರಾಹ್ಮಿನ್ ಕಾರ್ನೇಜ್. ರೈಟ್ಸ್ ಬಗ್ಗೆ ನೋಬಡಿ ಟಾಕ್ಸ್. ಜಸ್ಟ್ ಆಸ್ ಯು ಹ್ಯಾಡ್ ದ 1984 ಸಿಖ್ ರೈಟ್ಸ್, ಹಾಗೆ ಬ್ರಾಹ್ಮಿನ್ ಆ್ಯಂಟಿ ಬ್ರಾಹ್ಮಿನ್ ರೈಟ್ಸ್. ಅದರಲ್ಲಿ ನಮ್ಮ ತಾಯಿ ಡಿಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್, ಲಾಟ್ ಆಫ್ ದೆಮ್ ವರ್ ಅಫೆಕ್ಟೆಡ್. ಸೊ ದೋಸ್ ಲಿಟಲ್ ಸ್ಟೋರೀಸ್, ಗಾಸಿಪ್ಸ್, ಅದು ಇದು ಹಶ್ 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 ಟೋನ್ಸ್ನಲ್ಲಿ ಮಾತಾಡೋದು ಐ ಹ್ಯಾಡ್ ಹರ್ಡ್. ಸೊ ದೇ ವಾಸ್ ಸಮ್ ಇಂಟ್ರೆಸ್ಟ್, ಈ ಥರ ಯಾರೋ ಇದ್ದಾರೆ ಅಂತ ಐ ನ್ಯೂ. ಲೇಟರ್ ಐ ಥಿಂಕ್ ವಾಜಪೇಯಿ ಸರ್ಕಾರ ಬಂದಾಗ ಅವ್ರದ್ದು ದೊಡ್ಡ ಒಂದು ಪೇಂಟಿಂಗ್ ಕೇಮ್ ಇನ್ ಟು ದಿ ಸೆಂಟ್ರಲ್ ಹಾಲ್ ಆಫ್ ಪಾರ್ಲಿಮೆಂಟ್, ಅದ್ರ ಬಗ್ಗೆ ಗಲಭೆ ಆಯಿತು. ಆಮೇಲೆ ಅವ್ರ ಬಗ್ಗೆ ಒಂದು ಪ್ಲಾಕ್ನ ಕಾಲಾಪಾನಿನಲ್ಲೂ ಹಾಕ್ಸಿದ್ರು. ದೆನ್ UPA ಸರ್ಕಾರ ಬಂದಮೇಲೆ ಅದನ್ನು ಕಿತ್ತು ಬಿಸಾಕಿ ಮಣಿಶಂಕರ್ ಅಯ್ಯರ್ಗೆ ಯದ್ವಾ ತದ್ವಾ ಏನೇನೋ ಬೈದಿದ್ರು. ಐ ವಾಸ್ ಜಸ್ಟ್ ಅಬ್ಸಾರ್ಬಿಂಗ್. ಐ ಥಿಂಕ್ ಐ ಅಬ್ಸಾರ್ಬ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಪನ್ ಅರೌಂಡ್ ಮೀ, ಲೈಕ್ ಅ ಗುಡ್ ರೈಟರ್, ಅ ಗುಡ್ ಆರ್ಟಿಸ್ಟ್, ಆ್ಯಂಡ್ ದಟ್ ಶೇಪ್ಸ್ ಮೈ ಕ್ಯೂರಿಯಾಸಿಟಿ. ಇಟ್ ಇನ್ಸ್ಪೈರ್ಸ್ ಮೀ ಟು ಥಿಂಕ್, ಇದು ನಿಜವಾಗ್ಲೂ ನಿಜಾನ, ಅದು ಐ ಡೋಂಟ್ ನೋ. ಈ ಕೀಡಾ ಆಫ್ ಸತ್ಯಾನ್ವೇಷಣೆ ಏನಿದೆ, ಇದನ್ನು go deep into that ಅಂತ. ಸೊ ಸಾವರ್ಕರ್ ವಾಸ್ ಆಲ್ಸೋ ಹಾವರಿಂಗ್ ಆನ್ ಮೈ ಮೈಂಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಆಮೇಲೆ ಪರ್ಟಿಕ್ಯುಲರ್ಲಿ 2014 ಮುಂಚೆ ಈ ಎಲೆಕ್ಷನ್ಸ್, ಚೇಂಜ್ ಆಫ್ ಪೊಲಿಟಿಕಲ್ ಕ್ಲೈಮೇಟ್, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನೋ ಹೇಳ್ತಾರೆ, ದೆನ್ ನರೇಂದ್ರ ಮೋದಿ ಹೋಗಿ ವೆನರೇಟ್ಸ್ ಹಿಮ್ ಇನ್ ಕಾಲಾಪಾನಿ. ಸೋ ಮಚ್ ಆಫ್ ಡಿಸ್ಕಷನ್, ಅವ್ರಿಗೆ ಭಾರತ ರತ್ನ ಕೊಡಬೇಕೋ ಇಲ್ವೋ ಅನ್ನೋದ್ರ ಮೇಲೆ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಆರ್ ಮೇಡ್. ಬಟ್ ಇವತ್ತಿನ ಒಂದು ಯಂಗ್ ಇಂಡಿಯನ್ ಬಾಯ್ ಆರ್ ಗರ್ಲ್, what is this nonsense about? Who is this man? What is his life? Why is he so contentious? ಅದ್ರ ಬಗ್ಗೆ ನೋಡಬೇಕಂದ್ರೆ ದ ಲಾಸ್ಟ್ ಬಯೋಗ್ರಫಿ ರಿಟನ್ ಆನ್ ಹಿಮ್ ವಾಸ್ ಇನ್ ದ 1960s. ಅವ್ರು ಇನ್ನೂ ಬದುಕಿರುವಾಗ ಧನಂಜಯ್ ಕೀರ್ ಅನ್ನೋರೊಬ್ಬರು ಬರೆದಿದ್ರು. ಅದಾದಮೇಲೆ ನನ್ನ ಪುಸ್ತಕ 2019ನಲ್ಲಿ ಬಂದಿದ್ದು, ಫಸ್ಟ್ ವಾಲ್ಯೂಮ್ ಆನ್ ಸಾವರ್ಕರ್. ನೋಬಡಿ ಹ್ಯಾಡ್ ಬಾದರ್ ಟು ರೈಟ್ ಅಬೌಟ್ ಹಿಸ್ ಲೈಫ್. ಸೊ ದಟ್ಸ್ ವೈ ಅದನ್ನು ಒಂದು 5-6 ವರ್ಷ ಐ ಸ್ಪೆಂಟ್ ಟು ರಿಸರ್ಚ್ ಅಬೌಟ್ ಹಿಮ್. ಆ್ಯಂಡ್ ಒಂದಲ್ಲ 2 ದೊಡ್ಡ ಗ್ರಂಥಗಳಾಯಿತು, 2 ವಾಲ್ಯೂಮ್ಸ್ ಆನ್ ಸಾವರ್ಕರ್. ಆ್ಯಂಡ್ ಅಗೇನ್ ಫ್ಯಾಸಿನೇಟಿಂಗ್ ಕ್ಯಾರೆಕ್ಟರ್, ವೆರಿ ಮಿಸ್ಅಂಡರ್ಸ್ಟುಡ್, ಮಲೈನ್ಡ್, ಆಲ್ ಆಫ್ ದ್ಯಾಟ್. ಸೊ ಮೆನಿ ಕ್ಯಾರೆಕ್ಟರ್ಸ್. ನಾನು ಗೌಹರ್ಜಾನ್ ಆದಮೇಲೆ ಐ ರೋಟ್ 1 book ಆನ್ ವೀಣೆ ಬಾಲಚಂದರ್. ಅದು ಥ್ಯಾಂಕ್ಸ್ ಟು ಮೈ ಗುರು ಇನ್ ಮ್ಯೂಸಿಕ್, ಡಾಕ್ಟರ್ ಜಯಂತಿ ಕುಮರೇಶ್. ಅವರ ಗುರು ಆಗಿದ್ರು ಅವರು. ಮ್ಯೂಸಿಕ್ ಕ್ಲಾಸ್ನಲ್ಲಿ ಶಿ ಯೂಸ್ ಟು ಕೀಪ್ ಟಾಕಿಂಗ್ ಅಬೌಟ್ ಹಿಮ್. ಸೊ ಹಿ ವಾಸ್ ಆಲ್ಸೋ ಮಿಸ್ಅಂಡರ್ಸ್ಟುಡ್ and maligned by the music fraternity in Chennai, and forgotten. So hange Savarkar also, to all the bad things that are attributed to him, people have just not understood the man and his writings. So adike I took that upon myself. Ade, if there's a book you want to read and it hasn't been written yet, you should be the first to write it. So that's how ಈ 2 volumes of Savarkar came. 2019 ನಲ್ಲಿ ಫಸ್ಟ್ ವಾಲ್ಯೂಮ್ ಆ್ಯಂಡ್ 2021 ನಲ್ಲಿ 2ನೇ ವಾಲ್ಯೂಮ್ ಬಂತು. ಟು ಬಿ ಆನೆಸ್ಟ್, ನನಗೆ 90s ಸರ್ ನೀವು ಹೇಳಿದ ಕರೆಕ್ಟಾಗಿ. ನಮಗೇನಂದರೆ ಅಫ್ಕೋರ್ಸ್ ಒಂದು ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಅಥವಾ ಸುಮಾರು ಜನ ತೊಗೊಂಡ್ರು ಇಂಥವ್ರ ಬೆಳಕುಗಳಲ್ಲಿ ಇರೋಂಥದ್ದು ಇತ್ತು. ಅಂದರೆ ಆರ್ಟಿಕಲ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅಡ್ಯಾಪ್ಟೇಷನ್ಗಳಿರೋಂಥದ್ದು ಇತ್ತು. ಸೊ ನನಗೆ ದ ಲೇಟ್ 90sಲ್ಲೆಲ್ಲ ಈಗ ಈ ಭಾರತಿ ಅಂತ ಪುಸ್ತಕ ಬರೋದು, ಚಿಕ್ಕದು ವಾಲ್ಯೂಮಲ್ಲಿ ಬರೋದು, ಅದು ರಾಷ್ಟ್ರತನ ಪ್ರಿಂಟ್ ಮಾಡೋದು. ಅದರಲ್ಲಿ ಸುಮಾರು ನನಗವಾಗ, ಬಿಕಾಸ್ ಇಟ್ ಇಸ್ ಸ್ಮಾಲರ್ ಬುಕ್ಸ್ ಆಗಿರೋದ್ರಿಂದ ಇಟ್ ಈಸ್ ಈಸಿ ಟು ರೀಡ್. ಒಂದು ಮದನ್ ಲಾಲ್ ದಿಂಗ್ರಾ, ಸೊ ಈ ಥರ, ಐ ಮೀನ್ ಹೆಸರು ಗೊತ್ತು ಅನ್ನೋದೇ ಒಂದು ದೊಡ್ಡ ವಿಷಯ. ಸೊ ಅವತ್ತು ಒಂದು ವೀರ್ ಸಾವರ್ಕರ್ದು ಇವರೆಲ್ಲ ಬಂದಾಗ ಐ ಆಮ್ ಲೈಕ್, ಯಾಕೆ ನಮ್ಮ ಅಣ್ಣಂಗೆ ಹೋಗಿ ಕೇಳ್ತಿದ್ದೆ, ಯಾಕೆ ಇವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಉಲ್ಲೇಖ ಇರೋದಿಲ್ಲ, ಇವ್ರ ಬಗ್ಗೆ ಯಾಕಿಲ್ಲ. ನಂಗೆ ನಿಜ ಹೇಳ್ತೀನಿ, ಮದನ್ ಲಾಲ್ ದಿಂಗ್ರಾ ಕತೆ ಕೇಳಿದಾಗಂತೂ ಐ ಬಿ ಲೈಕ್, ಅಲ್ವಾ ಸರ್, ವಾಟ್ ಅ ಕ್ಯಾರೆಕ್ಟರ್, ಏನಿದೆ ಅಂದರೆ ಒಂದು ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಅಫ್ಕೋರ್ಸ್ ಸಾವಿರಾರು ಲಕ್ಷಾಂತರ ಜನ ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಅದರಲ್ಲಿ ಯಾರೊಂದು ಆ್ಯಕ್ಟಿವಿಸ್ಟಾಗಿ ಒಂದು ಚಳವಳಿ ಮಾಡಿರ್ತಾರೋ ಅಥವಾ ಫೋರ್ ಫ್ರಂಟಾಗಿ ಲೀಡ್ ಮಾಡಿರ್ತಾರೋ ಅವ್ರ ಹೆಸರುಗಳು ಇಂದ ಹಿಸ್ಟ್ರಿ ಬುಕ್ಸಲ್ಲಿ ಉಳಿದಿರುತ್ತೆ. ಬಟ್ ಈಗ ಒಂದು ಚಾವಾ ಎಕ್ಸಾಂಪಲ್ ತೊಗೊಂಡ್ರು,
ಅಂಟಿಲ್ ಸಿನಿಮಾ ಬರೋರ್ಗು ಜನಕ್ಕೆ ಯಾರು ಚಾವ ಸಂಭಾಜಿ ಯಾರು? ಗೊತ್ತಿರಲ್ಲ, ಖಂಡಿತ ಗೊತ್ತಿರಲ್ಲ. ನಿಜ ನಿಜ. ಇಟ್ ಇಸ್ ಓನ್ಲಿ ಅಬೌಟ್ ದ ಫೋರ್ ಫ್ರಂಟ್ ಲೀಡರ್ಸ್ ಹೂಡ್ ಹ್ಯಾವ್ ಅಂತ. ಸಾವರ್ಕರ್ ಬಗ್ಗೆ ಎಷ್ಟೊಂದು ನನಗೆ ವಿಷಯಗಳು ಅವಾಗಲೂ ನಮ್ಮ ಅಣ್ಣ ಹೇಳೋನು, ಹಿಂಗಿದೆ ಈ ಥರದ್ದಿರುತ್ತೆ ಅಂತ. ಬಟ್ ಕ್ರಮೇಣ ಅದು ಅನಿಸ್ತಿರಲಿಲ್ಲ. ಯಾವಾಗ ಅಂದರೆ ನೀವು ಹೇಳಿದ್ರೆ ಕರೆಕ್ಟಾಗಿ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು ಅಂತ ಬಂದಾಗ, ವೆನ್ ಪೀಪಲ್ ಆರ್ ಅಬ್ಯೂಸಿಂಗ್ ಬಂದಾಗ, ದೆನ್ ಓನ್ಲಿ ವಿಲ್ ಸ್ಟಾರ್ಟ್ ಕ್ಯೂರಿಯಾಸಿಟಿ ಬರುತ್ತೆ. ಎಸ್, ಕ್ಯೂರಿಯಾಸಿಟಿ ಬರುತ್ತೆ. ಹೂ ದಿಸ್ ಮ್ಯಾನ್ ಇಸ್, ವೈ ಡು ಐ ಹ್ಯಾವ್ ಟು ನೋ ಅಂತ ನೋಡ್ಕೊಂಡಾಗ ಲೈಕ್ ದ ಥಿಂಗ್ಸ್ ಎಷ್ಟೊಂದು ಅವ್ರು ಮಾಡ್ಬೇಕಂತ ಅನ್ಸುತ್ತೆ ಸರ್. ಈಗ ಈ ದೇವಸ್ಥಾನ ಇವ್ರು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ವರ್ಗದವ್ರಿಗೆ ಬಿಡೋದಿಲ್ಲ ಅಂತಂದಾಗ, ಹಿ ಕನ್ಸ್ಟ್ರಕ್ಟ್ಸ್ ಎ ಟೆಂಪಲ್, ನ್ಯೂ ಟೆಂಪಲ್, ಸಚ್ ಅಹೆಡ್ ಆಫ್ ದ ಟೈಮ್ ಸ್ಟಾರ್ಟ್ಸ್ ಅನ್ಸಲ್ವಾ ಸರ್? ನಿಜ ನಿಜ ನಿಜ. ಆ್ಯಂಡ್ ನೀವು ಹೇಳ್ದಂಗೆ ಐ ಥಿಂಕ್ ನಮ್ಮ ಫ್ರೀಡಮ್ ಸ್ಟ್ರಗಲ್ದು ಹಿಸ್ಟ್ರಿ, ಜಸ್ಟ್ ಆಸ್ ನಾವು ಮುಂಚೆ ಈ ಔರಂಗಜೇಬ್, ಟಿಪ್ಪು ಇವ್ರದ್ದು ಹಿಸ್ಟ್ರಿನ ಹೇಗೆ ಡಿಸ್ಟಾರ್ಟ್ ಮಾಡಿ ತಿಳಿಸ್ತೀವೋ, ಇವನ್ ದ ಹಿಸ್ಟ್ರಿ ಆಫ್ ದ ಫ್ರೀಡಮ್ ಮೂವ್ಮೆಂಟ್, ಅದನ್ನು ಜಸ್ಟ್ ಇಂಪಾರ್ಟೆನ್ಸ್ ಗಿವನ್ ಟು ದಿ ನಾನ್ ವೈಲೆಂಟ್, ಅಹಿಂಸಾತ್ಮಕ ಒಂದು ಹೋರಾಟಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು, ಅದೇ ದೇದಿ ಹಮೆ ಆಜಾದಿ, ಬಿನಾ ಖಡ್ಗ ಬಿನಾ ಢಾಲ್, ಸಾಬರ್ಮತಿ ಕೆ ಸಂತ್ ತೂನೆ ಕರ್ ದಿಯಾ ಕಮಾಲ್ ಅಂತ ಹಾಡು ಇದೆಯಲ್ಲ. ನಾನು ಗಾಂಧೀಜಿ ಮಾಡಿದ್ದು ಕಮ್ಮಿ ಹೆಚ್ಚು ಆ ಥರ ಅವ್ರನ್ನ ಗೌಣ ಮಾಡ್ತಾ ಇಲ್ಲ. ಬಟ್ ಅವ್ರ ಜೊತೆಗೆ ಒಂದು ಹಿಂಸಾತ್ಮಕ ಒಂದು ಹೋರಾಟ ಏನಿದೆ ಅದು ನಿರಂತರವಾಗಿ ನಮ್ಮ ದೇಶದಲ್ಲಿ ನಡೀತಾ ಇತ್ತು. 1857 ಏನು ರಿವೋಲ್ಟ್ ಆಯಿತು, ಅದನ್ನು ಸಾವರ್ಕರ್ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಹಿ ಕಾಲ್ಡ್ ಇಟ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅಲ್ಲಿಂದ ಹಿಡ್ಕೊಂಡು 1946 there was something called, it should be called the last war of independence, but ನಾವು ಅದನ್ನು ಇವತ್ತಿಗೂ ನೇವಲ್ ಮ್ಯೂಟಿನಿ ಅಂತ ಕರಿತೀವಿ ಇನ್ ಬಾಂಬೆ. ಅದಾಗಿ ಒಂದು 3 ವಾರಕ್ಕೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನ ಕಳಿಸ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ. ಸೊ ದಟ್ ಎಂಟೈರ್ 90-year ಪೀರಿಯಡ್ನಲ್ಲಿ ಆರ್ಮ್ಡ್ ರೆವಲ್ಯೂಷನ್, ಸಶಸ್ತ್ರ ಕ್ರಾಂತಿ ಅದು ಏನು ಧಾರೆ ಇತ್ತು ಅದು ನಿರಂತರವಾಗಿ ಹೊಳಿತಾನೆ ಇತ್ತು. ಇಟ್ ವಾಸ್ ಕಾನ್ಸ್ಟೆಂಟ್ಲಿ ದೇರ್. ದಟ್ ಈಸ್ ಮೇಡ್ ಆಲ್ಮೋಸ್ಟ್ ಒಂದು ಫುಟ್ ನೋಟ್ನಲ್ಲಿ, ನೀವು ಹೇಳ್ದಂಗೆ ಯಾರೋ ಒಂದು ಭಗತ್ ಸಿಂಗ್ ಅದು ಒಂದು ಚಿಕ್ಕ ಪ್ಯಾರಾಗ್ರಾಫ್ ಎಲ್ಲೋ ಇರುತ್ತೆ. ಬಟ್ ವಾಟ್ ವಾಸ್ ದೇರ್ ಕಾಂಟ್ರಿಬ್ಯೂಷನ್ ವಿಚ್ ವಾಸ್ ಮಚ್ ಮೋರ್ ಇನ್ ಸಮ್ ಕೇಸಸ್. ಅವ್ರ ಜೀವನನೇ ಮುಡುಪಾಗಿಟ್ಟು ದೇ ಫಾಟ್ ಫಾರ್ ದ ಫ್ರೀಡಮ್. ಆ್ಯಂಡ್ ಸಾವರ್ಕರ್ ಬಗ್ಗೆ ಹೀ ಆರ್ಗನೈಸಸ್ ಇಂಡಿಯಾಸ್ ಫಸ್ಟ್ ಸೀಕ್ರೆಟ್ ಸೊಸೈಟಿ, ಒಂದು ಗುಪ್ತ ಸಂಸ್ಥೆ ಬೇಸ್ಡ್ ಆನ್ ಇಟಾಲಿಯನ್ ರೆವಲ್ಯೂಷನರೀಸ್, ಮಜ್ಜಿನಿ, ಗ್ಯಾರಿಬಾಲ್ಡಿ. ದಿಸ್ ವಾಸ್ ಕಾಲ್ಡ್ ಅಭಿನವ್ ಭಾರತ್. ಆ ಕಾಲದಲ್ಲಿ 1900s ನಾನು ಮಾತಾಡ್ತಾ ಇರೋದು, ವೆನ್ ಹಿ ವಾಸ್ ಸ್ಟಿಲ್ ಅ ಸ್ಟೂಡೆಂಟ್ ನಾಶಿಕ್ನಲ್ಲಿ ಬೇರೆ ಕಡೆ. ಆಮೇಲೆ ಫರ್ಗ್ಯೂಸನ್ ಕಾಲೇಜ್ಗೆ ಹೋಗಿ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ದೇರ್ ಈ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗುತ್ತೆ. ಅದರ ವಿರೋಧಕ್ಕೆ ತಿಲಕ್ ನೇತೃತ್ವದಲ್ಲಿ ಹಿ ಆರ್ಗನೈಸಸ್ ಇಂಡಿಯಾಸ್ ಫಸ್ಟ್ ಬಾನ್ಫೈರ್ ಆಫ್ ಫಾರಿನ್ ಕ್ಲೋತ್ಸ್, ಸ್ಟೂಡೆಂಟ್ ಬಾನ್ಫೈರ್ ಇನ್ ಪುಣೆ. ಇವತ್ತಿಗೂ ಅವ್ರು ಎಲ್ಲೇ ಅದನ್ನು ದಹನ ಮಾಡಿದ್ರು ಎಲ್ಲ ಬಟ್ಟೆಗಳನ್ನ, ವಿದೇಶಿ ಬಟ್ಟೆಗಳನ್ನ, ಅದು ಸ್ಮಾರಕವಾಗಿ ಅದು ಮಾಡಿದ್ದಾರೆ ಪುಣೆಯಲ್ಲಿ ಇವಾಗಲೂ. ಲಕ್ಡಿ ಪುಲ್ ಅಂತೇನೋ ಒಂದಿದೆ. ಸೊ ಅದಕ್ಕೆ ಹಿ ಗಾಟ್ ಅ ಫೈನ್, ಹಿ ವಾಸ್ ರಸ್ಟಿಗೇಟೆಡ್ ಫ್ರಮ್ ಕಾಲೇಜ್. ಆಮೇಲೆ ಹಿ ಟೇಕ್ಸ್ ಅ ಸ್ಕಾಲರ್ಶಿಪ್. ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅಂತ ಗ್ರೇಟ್ ಮ್ಯಾನ್ ಹೂ ವಾಸ್ ಇನ್ ಲಂಡನ್. ಈ ಥರ ಸ್ವಲ್ಪ ನ್ಯಾಷನಲಿಸ್ಟಿಕ್ ಯಂಗ್ ಪೀಪಲ್ ಏನಿರ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ನಲ್ಲಿ ಅಲ್ಲಿ ಓದಕ್ಕೆ ಕರೆಸ್ಕೊಳ್ಳೋದು. ಬಟ್ ಅಲ್ಲಿ ಕೂತ್ಕೊಂಡು ಲಂಡನ್ನಲ್ಲಿ, ಪ್ಯಾರಿಸ್ನಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ make plans and the revolutionary plans, and that is how it happened all through the 1900s, second decade nallu. So all our India House anta on madidru Shamji, which Savarkar became the leader literally. And 5 ವರ್ಷದಲ್ಲಿ the kind of things he did there with people like Madan Lal Dhingra. There was MPT Acharya, nam Karnatakaದಿಂದ ಒಬ್ಬರು MPT Acharya ಅಂತ, I don't even know if we would even know. Mandya Mayengar. So then VVS Iyer, Lala Hardayal, later he goes and forms the Gadar party. Ivrella they were a part of that group in London. Madam Bhikaji Kama, so she goes to the Stuttgart nalli one conference nalli, Germany nalli she goes and unfurls the flag, first flag of Indian independence, and this is in when 1907, and she says from today India is free whether you like it or not. And this flag such a bold thing to do. This flag is designed by Savarkar. So and the bomb manuals, how to manufacture bombs to kill, adanella they used to do that and send it back to India. And they had so much connection. Bari Maharashtra ಯೋಚನೆ ಮಾಡಿ, ಇವತ್ತು ವಿತ್ ಆಲ್ ದಿಸ್ ಟೆಕ್ನಾಲಜಿ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿಕೊಂಡು ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಆ ಕಾಲದಲ್ಲಿ ಮಹಾರಾಷ್ಟ್ರದ ಒಂದು ಚಿಕ್ಕ ಹಳ್ಳಿನಲ್ಲಿ ಇವರು ಕೆಲಸ ಮಾಡ್ತಾರೋ, ದೇ ವುಡ್ ಕೀಪ್ ಇನ್ ಟಚ್ ವಿತ್ ದೋಸ್ ಇನ್ ಬೆಂಗಾಲ್. ಅನುಶೀಲನ್ ಸಮಿತಿ, ಇಲ್ಲಿ ಅಭಿನವ್ ಭಾರತ್ ಹೇಗೆ ಮಹಾರಾಷ್ಟ್ರದಲ್ಲಿತ್ತೋ ಬಂಗಾಳದಲ್ಲಿ ಅನುಶೀಲನ್ ಸಮಿತಿ, ಅರಬಿಂದೋ ಘೋಷ್,
ಪ್ರಫುಲ್ಲ ಚಾಕಿ, ಖುದಿರಾಮ್ ಬೋಸ್, ಅವರೆಲ್ಲ ದೇ ವರ್ ಕನೆಕ್ಟೆಡ್ ಟು ಈಚ್ ಅದರ್. ಆ್ಯಂಡ್ ಮಚ್ ಲೇಟರ್, ಒಂದು 10 ವರ್ಷ ಆದಮೇಲೆ ದಿಸ್ ಚಳುವಳಿ ಸ್ಪ್ರೆಡ್ಸ್ ಇಂಟರ್ನ್ಯಾಷನಲ್. ದ ಗದರ್ ಮೂವ್ಮೆಂಟ್ ಅಂತ ಏನು ನಾನು ಹೇಳಿದೆ, ದಟ್ ಈಸ್ ಅ ಮೂವ್ಮೆಂಟ್ ವಿಚ್ ವಾಸ್ ಟು ಗೆಟ್ ಕಂಪ್ಲೀಟ್ ಫ್ರೀಡಮ್ ಫಾರ್ ಇಂಡಿಯಾ ಥ್ರೂ ಕನೆಕ್ಷನ್ಸ್ ಇನ್ USA, ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾನಡಾ, ದೆನ್ ಜರ್ಮನಿ ಆ್ಯಂಡ್ ಸಿಂಗಪೋರ್. ಒಟ್ಟಿಗೆ ಒಂದು ಸೈಮಲ್ಟೇನಿಯಸ್ ಆಗಿ ಬ್ರಿಟಿಷ್ ಆರ್ಮಿನಲ್ಲಿ ಒಂದು ವಿದ್ರೋಹ ಮಾಡಬೇಕು. 1857 ಹೇಗಾಯಿತೋ, ಅದು ಸೈನ್ಯದಲ್ಲಿ ಒಂದು ವಿದ್ರೋಹ ಆದರೆ ಬ್ರಿಟಿಷ್ ಸರ್ಕಾರ ಬಿದ್ದೋಗತ್ತೆ, ಅದು ಅವರ ಒಂದು ನಂಬಿಕೆ. ಸೊ ಅದಕ್ಕೋಸ್ಕರ ದೇ ವರ್ ಕಮ್ಯುನಿಕೇಟಿಂಗ್ ಅಕ್ರಾಸ್ ಕಾಂಟಿನೆಂಟ್ಸ್, ನಾಟ್ ಓನ್ಲಿ ಜಸ್ಟ್ ವಿದಿನ್ ಇಂಡಿಯಾ ಆರ್ ವಿದಿನ್ ಒಂದು ಹಳ್ಳಿ ಆರ್ ಪಟ್ನ. ಸೊ ಅದು ಅಫ್ಕೋರ್ಸ್ ಇಟ್ ಆಲ್ ಫೇಲ್ಡ್, ಬಟ್ ಫೈನಲ್ ಅದರ ಕಲ್ಮಿನೇಷನ್ ಆಗಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ದಿ ಇಂಡಿಯನ್ ನ್ಯಾಷನಲ್ ಆರ್ಮಿ, ವಿಚ್ ಡಿಡ್ ಎಕ್ಸಾಕ್ಟ್ಲಿ ದ್ಯಾಟ್. ಬಗಾವತ್ ಒಂದು ರಿಬೆಲಿಯನ್ ಏನಾಗುತ್ತೆ ಇನ್ ದ ಆರ್ಮಿ. ದ ಬ್ರಿಟಿಷ್ ವರ್ ಆಲ್ವೇಸ್ ಸ್ಕೇರ್ಡ್ 1857 ತಿರ್ಗಾ ಅದರ ಪುನರಾವೃತ್ತಿ ಆಗಬಾರ್ದು. ಅದಕ್ಕೋಸ್ಕರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನು ಅವರು ಸ್ಥಾಪಿಸಿದ್ದು. ಇಟ್ ವಾಸ್ ಕಾಲ್ಡ್ ಅ ಸೇಫ್ಟಿ ವಾಲ್. ಭಾರತೀಯರಿಗೆ ಸ್ವಲ್ಪ ಏನೋ ಒಂದು ಕನ್ಸೆಷನ್ಸ್ ಕೊಟ್ಬಿಡೋಣ, ಅವ್ರಿಗೇನೋ ಒಂದು ಜುಡಿಷರಿನಲ್ಲಿ ಒಂದು ಪೊಸಿಷನ್ನು, ಅಡ್ಮಿನಿಸ್ಟ್ರೇಷನ್, ಸ್ವಾತಂತ್ರ್ಯತೆ ಕೊಡಬೇಕು ಅಂತಿಲ್ಲ, ಸ್ವಲ್ಪ ಇದೇನೋ ಕೊಟ್ಬಿಟ್ರೆ ಅವರು ಸಂತೋಷವಾಗಿ ಇದ್ಬಿಡ್ತಾರೆ, ವಿ ಕ್ಯಾನ್ ಕಂಟ್ರೋಲ್ ದೆಮ್. ಸೊ ದಟ್ ವಾಸ್ ಹೌ ಇಟ್ ವಾಸ್ ದೇರ್. ಬಟ್ ದೀಸ್ ರೆವಲ್ಯೂಷನರೀಸ್ 1900s ಇಂದಾನೆ ವಿ ಡೋಂಟ್ ವಾಂಟ್ ದೀಸ್ ಕನ್ಸೆಷನ್ಸ್, ನಮಗೆ ಸಂಪೂರ್ಣ ಸ್ವಾತಂತ್ರ್ಯತೆ ಬೇಕು. ಪೂರ್ಣ ಸ್ವರಾಜ್ ಅನ್ನೋ ಕಾಂಗ್ರೆಸ್ ಬಂದಿದ್ದು 1930ನಲ್ಲಿ. ಬಟ್ ಅದಕ್ಕೊಂದು 20 ವರ್ಷ 30 ವರ್ಷ ಮುಂಚೆನೆ ದೀಸ್ ರೆವಲ್ಯೂಷನರಿ ಸಶಸ್ತ್ರ ಕ್ರಾಂತಿ ಪಡೆಯ ಏನು ಈ ಸೇನಾನಿಗಳಿದ್ರು, ದೇ ವರ್ ಅಡ್ವೊಕೇಟಿಂಗ್ ದ್ಯಾಟ್. ಅವ್ರ ಬಗ್ಗೆ ಈ ದೃಷ್ಟಿಕೋನದಿಂದ ನಾವು ಯಾವತ್ತು ವಿ ಡೋಂಟ್ ರೀಡ್ ದೇರ್ ಸ್ಟೋರೀಸ್. ಏನೋ ಸಮನ್ ವಾಸ್ ಗ್ರೇಟ್, ಭಗತ್ ಸಿಂಗ್ ವಾಸ್ ಗ್ರೇಟ್, ಇನ್ನೊಬ್ಬ ಯಾರೋ ಒಂದು ಬಾಂಬ್ ಹಾಕ್ದ, ಅವನನ್ನು ಗಲ್ಲಿಗೆ ಹಾಕಿಸ್ಬಿಟ್ರು, ತುಂಬ ಸಾಹಸದಿಂದ ಅವನು ಹೋಗಿ ಈ ನೇಣನ್ನ ಸ್ವೀಕಾರ ಮಾಡ್ದ ಅಂತ ಆ ಥರ ವಿ ಪುಟ್ ಇಟ್. ಬಟ್ ದ ಆ್ಯಕ್ಚುಲ್ ಇಂಪಾರ್ಟೆನ್ಸ್ ಆಫ್ ದ ರೆವಲ್ಯೂಷನರಿ ಮೂವ್ಮೆಂಟ್ ಅದನ್ನು ನಮ್ಮ ಇತಿಹಾಸದಲ್ಲಿ ತಿಳಿಸೋದಿಲ್ಲ. ಸೊ ಥ್ರೂ ದೀಸ್ 2 ವಾಲ್ಯೂಮ್ಸ್ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಸಾವರ್ಕರ್ ಅವರ ಇತಿಹಾಸ, ಇಟ್ ಈಸ್ ಆಲ್ಸೋ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ದ ರೆವಲ್ಯೂಷನರಿ ಮೂವ್ಮೆಂಟ್ ಆ್ಯಂಡ್ ವಾಟ್ ದಟ್ ಡಸ್ ಟು ಇಂಡಿಯನ್ freedom. To be honest, I mean, I'm sorry to interrupt, because to be honest, ಮೊನ್ನೆ ನಾನು ಯಾರೋ ಒಬ್ರು, ಅಂದ್ರೆ I don't want to take the names, a liberal kind of guy who was talking to me, having a conversation, they passed one statement to me which was very surprising to me. He was like saying like, Bhaiya, you guys belong to the Savarkar party, we belong to the Bhagat Singh party. No, Savarkar and Bhagat Singh parties can never be there in the same room. I said, how are you able to divide this whole concept? Bhagat Singh had written verses in showering praise on Savarkar in his newspaper Matwala. ನಾನು ಪುಸ್ತಕದಲ್ಲಿ ಅದನ್ನೆಲ್ಲ ಐ ಹ್ಯಾವ್ ಕೋಟೆಡ್ ದೋಸ್. ಆ್ಯಂಡ್ ಈವನ್ ಅವ್ರ ಜೈಲ್ ಡೈರಿನಲ್ಲಿ ನೋಡಿದ್ರೆ, ಭಗತ್ ಸಿಂಗ್ ಅವ್ರ ಜೈಲ್ ಡೈರಿನಲ್ಲಿ ಹಿ ಯೂಸ್ ಟು ರೀಡ್ ಸೋ ಮಚ್ ಬಿಫೋರ್ ಹಿ ವಾಸ್ ಎಕ್ಸಿಕ್ಯೂಟೆಡ್. ಅದರಲ್ಲಿ ಸಾವರ್ಕರ್ ಬರೆದಿದ್ದು ಹಿಂದೂ ಪದಪಾದಶಾಹಿ, ಅದರದ್ದು ಪ್ಯಾರಾಗ್ರಾಫ್ಸ್ ಹಿ ಹ್ಯಾಸ್ ಕೋಟೆಡ್ ದೇರ್, ಆ್ಯಂಡ್ ಹಿ ಪ್ರೇಸಸ್ ಸಾವರ್ಕರ್ ಆ್ಯಂಡ್ ಢೀಂಗ್ರಾ. He's the greatest of the revolutionaries, the greatest mind antella he writes. And once Bhagat Singh is executed, Savarkar writes a poem, mourning his death. Ha Bhagat Singh ha anta ಮರಾಠಿನಲ್ಲಿ ಒಂದು ಕವಿತೆ ಅವ್ರು ಬರೀತಾರೆ. ಅದನ್ನು ಮಹಾರಾಷ್ಟ್ರದಲ್ಲೆಲ್ಲ ಮಕ್ಕಳು ಅದನ್ನು ಹಾಡಿ ಬಾವುಟಗಳು, ಕಪ್ಪು ಬಾವುಟ ಇಟ್ಕೊಂಡು ಆ ಕವಿತೆಯನ್ನು ಹಾಡ್ಕೊಂಡು ಹೋಗ್ತಾ ಇದ್ರಂತೆ. ಇವತ್ತಿನ ಜನ ಮುಟ್ಟಾಳರು ಒಂದು ಓದೆಲ್ಲ ಇದು ಮಾಡೋದಿಲ್ಲ, ದೇ ಮೇಕ್ ಆಲ್ ದೀಸ್ ಡಿವಿಷನ್ಸ್. ಆ್ಯಂಡ್ ನೋಡಿ, ಇಟ್ ವಾಸ್ ನಾಟ್ ಜಸ್ಟ್ ಏನೋ ಒಂದು ಸಾಹಸ ಮಾಡಿದ್ರು ಅಂತಲ್ಲ, ದ ಕೈಂಡ್ ಆಫ್ ಸ್ಯಾಕ್ರಿಫೈಸಸ್ ದೇ ಫೇಸ್ಡ್ ಫಾರ್ ದಟ್. ಅವ್ರಿಗೆ ಈವನ್ ಸಾವರ್ಕರ್ ಗೆಟ್ಸ್ ದ ಹೈಯೆಸ್ಟ್ ಪನಿಷ್ಮೆಂಟ್ ಆಫ್ 2 ಟ್ರಾನ್ಸ್ಪೋರ್ಟೇಷನ್ಸ್ ಫಾರ್ ಲೈಫ್, ಅಂದರೆ 25 + 25 50 ವರ್ಷದ ಕಾರಾವಾಸ. ಅದು ಕಾಲಾಪಾನಿನಲ್ಲಿ, ಪೋರ್ಟ್ ಬ್ಲೇರ್. ಆ್ಯಂಡ್ ವೆನ್ ಅದಾದಾಗ ಹಿ ವಾಸ್ 27 years old. ಆ್ಯಂಡ್ ಜಸ್ಟ್ ದಟ್ ಬ್ಯೂಟಿಫುಲ್ ವೆರಿ ರೋಮಾಂಚಕರವಾದಂಥ ಇನ್ಸಿಡೆಂಟ್ ಅಂದರೆ, ಆ ಕಾಲಾಪಾನಿ ಕರ್ಕೊಂಡು ಹೋಗ್ಬೇಕಾದ್ರೆ ದ ವೇ ಧೂಮಕಿ 14 kilometers ಇಲ್ಲ he swims a few yards and comes on to the shore, ಫ್ರಾನ್ಸ್ ನಲ್ಲಿ. ಬಟ್ ದಟ್ ಸ್ಟಿಲ್ ಇಟ್ ಇಸ್ ಮಸಾಯ್ ಅನ್ನೋ ಒಂದು ಜಾಗದಲ್ಲಿ, ಬಟ್ ಸ್ಟಿಲ್ ಇಟ್ ಇಸ್ ಸಮಥಿಂಗ್ ಲೈಕ್ ವೆರಿ ಡಿಫಿಕಲ್ಟ್ ಅಲ್ಲ ಸರ್ ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದು ದೇ ವಾಂಟೆಡ್ ಟು ಹ್ಯಾವ್ ಅ ಟ್ರಯಲ್ ಇನ್ ಇಂಡಿಯಾ, ಬಿಕಾಸ್ ಲಂಡನ್ನಲ್ಲಿ ಟ್ರಯಲ್ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗ್ತಾ ಇರಲಿಲ್ಲ, ಬಿಕಾಸ್ ದೇರ್ ವಾಸ್ ನೋ ಡೈರೆಕ್ಟ್ ಎವಿಡೆನ್ಸ್. ಇಟ್ ವಾಸ್ ಅ ಫಿಕ್ಸ್ಡ್ ಮ್ಯಾಚ್. ಇವ್ರನ್ನ
ಇನ್ಫ್ಯಾಕ್ಟ್ ದ ಬ್ರಿಟಿಷ್ ಡಾಕ್ಯುಮೆಂಟ್ಸ್ ಕಾಲ್ ಹಿಮ್ ದ ಮೋಸ್ಟ್ ಡೇಂಜರಸ್ ಪರ್ಸನ್, ಕ್ಯಾಟಗರಿ ಡಿ ನಲ್ಲಿ ಡೇಂಜರಸ್ ಪರ್ಸನ್. ಇವ್ನಿಗೆ ಹೇಗಾದರೂ ಮಾಡಿ ಇವನಿಗೆ ವಿ ಹ್ಯಾವ್ ಟು ಸೆಂಡ್ ಹಿಮ್ ಟು ಕಾಲಾಪಾನಿ. ಸೊ ಅದಕ್ಕೆ ಸೊ ದಟ್ಸ್ ವೈ ವೆನ್ ಹೀ ಈಸ್ ಗೋಯಿಂಗ್ ಆನ್ ದಿಸ್ ಶಿಪ್, ಭಾರತಕ್ಕೆ ವಾಪಸ್ ಬರ್ತಾ ಇರುವಾಗ ಕಂಪ್ಲೀಟ್ ಸರ್ವೇಲೆನ್ಸ್ ಅವನ ಮೇಲೆ ಯಾವಾಗಲೂ. ಆದ್ರೂ ಅವ್ರು ಟಾಯ್ಲೆಟ್ಗೆ ಹೋಗೋವಾಗ ಟಾಯ್ಲೆಟಿಂದ ಧುಮ್ಕಿ ಗೋಸ್ ಆಫ್ ಇಟ್ ಸಿ. ಬಟ್ ಅಲ್ಲಿ ಫ್ರಾನ್ಸ್ನಲ್ಲಿ ಇಳಿತಾರೆ, ಅಲ್ಲಿ ಯಾರೋ ಅವರು ಒಂದು ಫ್ರೆಂಚ್ ಪೊಲೀಸ್ ಕರೆದು ನನಗೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗಿ, ಅವ್ರದ್ದು ಇದು ಏನಂದರೆ ಹಿ ವಾಸ್ ಅ ಲಾ ಸ್ಟೂಡೆಂಟ್. ಹಿ ಸೆಡ್ ನೌ ಐ ಹ್ಯಾವ್ ಲ್ಯಾಂಡೆಡ್ ಆನ್ ಫ್ರೆಂಚ್ ಸಾಯಿಲ್, ಸೊ ದ ಬ್ರಿಟಿಷ್ ಹ್ಯಾವ್ ನೋ ರೈಟ್ ಓವರ್ ಮೀ. It's up to the French government to release me or give it back. But the British, and that becomes a case in the International Court of Justice in Hague. It's called La Affaire Savarkar. Case agi French government loses the case and the British take him over. India nalli it's a fixed match kind of idu, and he gets this 2 life transportations. 2 life. 50 ವರ್ಷ. So in fact it is said our ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕೊಟ್ಟಾಗ್ಲೂ he said, okay, ಇದರಿಂದ ಅಟ್ಲೀಸ್ಟ್ ಯುವರ್ ಲಾರ್ಡ್ಶಿಪ್ಸ್, ಐ ಹ್ಯಾವ್ ರಿಯಲೈಸ್ ದ ಬ್ರಿಟಿಷ್ ನೌ ಅಕ್ಸೆಪ್ಟ್ ದ ಹಿಂದೂ ಕಾನ್ಸೆಪ್ಟ್ ಆಫ್ ರೀಇನ್ಕಾರ್ನೇಷನ್. 2 ಲೈಫ್ಸ್ ಆಗಬೇಕಂದ್ರೆ 1 ಲೈಫ್ ಆದಮೇಲೆ ಇನ್ನೊಂದು ಲೈಫ್ ಬರಬೇಕಲ್ವಾ. ಸೊ ಫೈನಲಿ ನಮ್ಮ ಪುನರ್ಜನ್ಮದ್ದು ನೀವು ನಂಬಿದ್ದೀರಾ ಅಂತ. ಆ್ಯಂಡ್ ಹಿ ಗೋಸ್ ದೇರ್. ಆ್ಯಂಡ್ ಅಲ್ಲಿ ನೋಡಿ ಯಾರು ಒಂದು ಕಾಂಗ್ರೆಸ್ ಸತ್ಯಾಗ್ರಹಿನೂ ಕಾಲಾಪಾನಿಗೆ ಕಳಿಸ್ಲಿಲ್ಲ. ಅಲ್ಲಿ ಕಳಿಸ್ದವರೆಲ್ಲ ದೇವರ್ ದ ರೆವಲ್ಯೂಷನರಿ ಪ್ರಿಸ್ನರ್ಸ್. ಆ್ಯಂಡ್ ದ ಕೈಂಡ್ ಆಫ್ ಟಾರ್ಚರ್ಸ್, ಒಂದಲ್ಲ ಎರಡಲ್ಲ, ಅದು ಇನ್ಹ್ಯೂಮನ್ ವೇ. ಒಂದು ತಿನ್ನಕ್ಕೊಳ್ಳೆ ಊಟ ಇಲ್ಲ, ಊಟದಲ್ಲೆಲ್ಲ ಕೆಟ್ಟೋಗಿದ್ದು ಊಟ, ಹಳಸೋಗಿದ್ದು, ಅದನ್ನು ತಿಂದು ಹೊಟ್ಟೆ ಕೆಡತ್ತೆ, ಡಯರಿಯಾ ಆಗುತ್ತೆ. ನೀವು ದಿನದಲ್ಲಿ 2 ಸಲ ವಾಶ್ರೂಮ್ಗೆ ಹೋಗ್ಬೋದು. ಡಯರಿಯಾ ಆಗಿ ಪದೇ ಪದೇ ಹೋಗಬೇಕು ಅಂದರೆ ನಿಮ್ಗೆ ಅಲೌಡ್ ಇಲ್ಲ. ಸೊ ನಿಮ್ಮ ಸೆಲ್ ಒಳಗೆ ನೀವು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಅದರೊಳಗೆ ನೀವು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಊಟ ಮಾಡೋದು. ಆ್ಯಂಡ್ 6 ತಿಂಗಳು ಸಾಲಿಟ್ರಿ ಕನ್ಫೈನ್ಮೆಂಟ್, ವಾರಗಟ್ಟಲೆ ಸ್ಟ್ಯಾಂಡಿಂಗ್ ಹ್ಯಾಂಡ್ ಕಫ್ಸ್. ಸೊ ನಿಮಗೆ ಈವನ್ ಯುನೋ ಟಾಯ್ಲೆಟ್ಸ್, ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ಇನ್ ದಟ್ ಸಿಚುವೇಶನ್. ಸಾವರ್ಕರ್ದು ಪ್ರಿಸನ್ ಸೆಲ್ ಏನಿತ್ತು, ಇಟ್ ವಾಸ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ದ ಗ್ಯಾಲೋಸ್. ಸೊ ಪ್ರತಿನಿತ್ಯ ಅವ್ರದ್ದು ಓನ್ಲಿ ಸಂಪರ್ಕ, ಹೊರಗಿನ ಜೀವನದ ಸಂಪರ್ಕ ಏನು ಅಂದರೆ ಯಾರನ್ನೋ ಎಳ್ಕೊಂಡು ಹೋಗಿ ಅವ್ರಿಗೆ ನೇಣು ಹಾಕ್ತಾ ಇರೋದನ್ನು ನೋಡ್ತಾ ಇರಬೇಕು. ಆ್ಯಂಡ್ ಪ್ರತಿನಿತ್ಯ ಆ ಉರಿ ಬಿಸಿಲಿನಲ್ಲಿ, ಪೋರ್ಟ್ ಬ್ಲೇರಿನ ಬಿಸಿಲಿನಲ್ಲಿ ಈ ಗಾಣದ ಎತ್ತು, ಹೇಗೆ ಗಾಣದ ಎತ್ತಿರುತ್ತೆ, ಎತ್ತಿನ ಜಾಗದಲ್ಲಿ ಈ ಸ್ವತಂತ್ರ ಸೇನಾನಿನ ಹಾಕಿ ಎಣ್ಣೆ ತೇಯಬೇಕು. ರೌಂಡ್ ಆ್ಯಂಡ್ ರೌಂಡ್ ಹೋಗಿ ಹೋಗಿ ತಾವು ತಮ್ಮ ಇದ್ರ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ಎಣ್ಣೆ ತೇಯಬೇಕು ಪೂರ್ತಿ ದಿವಸ. ಒಂದು 5 ನಿಮಿಷ ರೆಸ್ಟ್ ಇಲ್ಲ, ಮಧ್ಯ ಬಾಯಾರಿಕೆ ಆದರೆ ನೀರು ಕುಡಿಯೋಕ್ಕಿಲ್ಲ. ಒಂದು 30 ಪೌಂಡ್ ಎಣ್ಣೆ ತೇಯಬೇಕು ದಿನ. ಆದಮೇಲೆ ಅದನ್ನು ವೇ ಮಾಡ್ತಾರೆ. 1 ಔನ್ಸ್ ಕಮ್ಮಿ ಇದ್ರೂ ಚಾವಟಿ ಏಟು, ಅವತ್ತು ರಾತ್ರಿ ಊಟ ಇಲ್ಲ. ಸೊ ಹೀಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಇದು, ದ ಕೈಂಡ್ ಆಫ್ ಟಾರ್ಚರ್ಸ್ ಆಲ್ ಆಫ್ ದೆಮ್ ಫೇಸ್ಡ್. ಬಾರಿನ್ ಘೋಷ್, ಉಲಾಸ್ಕರ್ ದತ್ ಅನ್ನೋರು, ಅಲ್ಲಿ ಚಿಕ್ಕ ಪುಟ್ಟವರು, ದೀಸ್ ವರ್ ಆಲ್ ಯಂಗ್ ರೆವಲ್ಯೂಷನರೀಸ್, 18, 19, 20ಸ್ನಲ್ಲಿದ್ದವರು. ಅವರು ಓದು ಬರಹನೂ ಸರಿಗೆ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಅಂಥವರು ದೇಶಕ್ಕೋಸ್ಕರ ಹೋರಾಡಿದವ್ರನ್ನ ಅಲ್ಲಿ ಹಾಕ್ತಾಯಿದ್ರು. ಆ್ಯಂಡ್ ಮೆನಿ ಆಫ್ ದೆಮ್ ಐದರ್ ಯೂಸ್ ಟು ಕಮಿಟ್ ಸೂಯಿಸೈಡ್. ಈ ಜೀವನಕ್ಕಿಂತ ಸಾಯೋದು ವಾಸಿ ಅಂತ ಎಷ್ಟೊಂದು ಜನ. ಇಂದು ಭೂಷಣ್ ರಾಯ್ ಅನ್ನೋರು, ಹಿ ಕಮಿಟ್ ಸೂಯಿಸೈಡ್. ಉಲಾಸ್ಕರ್ ದತ್, ಹಿ ಗೋಸ್ ಮ್ಯಾಡ್. ಬುದ್ಧಿಭ್ರಮಣೆ ಆಗೋಗ್ತಾಯಿತ್ತು ಇಷ್ಟು. ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಆಗಲಿ, ಒಂದು ಏನಾದರೂ ಇದು, ಇಫ್ ಯು ಫಾಲ್ ಸಿಕ್, ಒಂದು ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಸೋ ಮೆನಿ ಟಾರ್ಚರ್ಸ್. ಆ್ಯಂಡ್ ಅವರೆಲ್ಲ ಅವ್ರ ಡೈರೀಸ್ ಬರೆದಿದ್ದಾರೆ, ಒಬ್ಬೊಬ್ಬರು ಏನೇನು ಅನುಭವಿಸ್ತಾ ಇದ್ರು ಅವರು ಪ್ರತಿನಿತ್ಯ ಅಂತ. ಅದನ್ನೆಲ್ಲ ನೋಡಿದಾಗ, ಐ ಮೀನ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಥಿಂಕ್ ಈ ಪೋರ್ಟ್ ಬ್ಲೇರ್ ಕಾಲಾಪಾನಿನ ಒಂದು ತೀರ್ಥ ಸ್ಥಳವಾಗಿ ಮಾಡಬೇಕು. ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ, ಎಸ್ಪೆಷಲಿ ಚಿಲ್ಡ್ರನ್ ಶುಡ್ ಬಿ ಟೇಕನ್ ದೇರ್ ಆಸ್ ಅ ಪಿಲ್ಗ್ರಿಮೇಜ್. ನಾವೆಷ್ಟು ಈಸಿಯಾಗಿ ಒಂದು AC ರೂಮ್ನಲ್ಲಿ ಕೂತ್ಕೊಂಡು ಇವರು ದೇಶದ್ರೋಹಿ, ಇವರು ದೇಶ ಪ್ರೇಮಿ, ನಾವು ಯಾರಿಗೆ ಸರ್ಟಿಫಿಕೇಟ್? ಆ್ಯಂಡ್ ಫರ್ಗೆಟ್ ಸಾವರ್ಕರ್. ನಮಗೆ ಇವತ್ತಿಗೂ ನಮ್ಮ ಮಕ್ಕಳಿಗಾಗಲಿ ಯಾರಿಗಾದರೂ ಕೇಳಿದ್ರೆ ಪೋರ್ಟ್ ಬ್ಲೇರ್ನಲ್ಲಿ ಕಷ್ಟಪಟ್ಟ ಒಂದು 10 ಜನದ ಹೆಸರು ಹೇಳಿ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನಮಗೋಸ್ಕರ ಅವರು ತಮ್ಮ ಯೌವನ, ತಮ್ಮ ಜೀವನ, ತಮ್ಮ ಕುಟುಂಬ ಎಲ್ಲ ಬಿಟ್ಟು, ಪ್ರಾಣ ಬಿಟ್ಟು ಮಾಡಿದವರು 10 ಜನದ ಹೆಸರು ನಾಪ್ಸ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲದಿದ್ರೆ ನಾವೆಂಥ ದೇಶ, ನಾವೆಂಥ ದೇಶವಾಸಿಗಳು, ಎಷ್ಟು ಕೃತಜ್ಞರು ನಾವು ಅಂತ ಅನ್ಸೋದಿಲ್ಲ. ಅಷ್ಟು ನಮಗೆ ಆಧಾರ ಇಲ್ಲ. ಇವತ್ತು ನಾವು ಆರಾಮಾಗಿ ಇಷ್ಟೆಲ್ಲ ಭಾಷಣ ಕೊಡೋರು
ವಿ ಆರ್ ಏಬಲ್ ಟು ಡೂ ದಿಸ್ ಬಿಕಾಸ್ ದೇ ಸ್ಯಾಕ್ರಿಫೈಸ್ಡ್. ಯಪ್. ಅವ್ರ ಹೆಸರು ನಮ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದರೆ ನಾವು ಮುಂದೆ ಹೋಗೋ ಸಾಧ್ಯತೆನೇ ಇಲ್ಲ. ಸ್ಯೂಡೋ ಪೇಟ್ರಿಯಾಟಿಸಮ್ ಥರ ಸರ್, ಅಂದರೆ ಲಿಟ್ರಲಿ ಒಂಥರ ಹಾಫ್ ಬೇಕ್ಡ್, ಮೋರ್ ದೆನ್ ಹಾಫ್, ಅಂಡ್ ಏನು ಗೊತ್ತಿಲ್ಲದೆ ಇರೋಂಥದ್ದು. ಈಗ ಒಂದು ಸ್ಟೇಟ್ಮೆಂಟ್ಗಳು ಮಾಡ್ತಿರ್ಬೇಕಾದ್ರೆ ಒಬ್ಬೊಬ್ಬರ ಬಗ್ಗೆನೂ ಅನ್ಸುತ್ತೆ, ನೀವು ಹೇಳ್ದಂಗೆ ಕರೆಕ್ಟ್ ಪೋರ್ಟ್ ಬ್ಲೇರಲ್ಲಿ ಒಂದು ಸಾವರ್ಕರ್ ಬಗ್ಗೆನೂ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಈಗೀಗ ಬೆಳಕಿಗೆ ಬಂದಾಗ ಪುಸ್ತಕಗಳು ನಿಮ್ಮ ಥರ ಈ ಥರ ಬರೆದಾಗ ಅಥವಾ ಆ್ಯಂಡ್ ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಅಡ್ಯಾಪ್ಟೇಷನ್ ಆಲ್ಸೋ. ಫಿಲಮ್ ಆ್ಯಕ್ಚುಲಿ ನಿಮ್ಮ ಪುಸ್ತಕನೇ ತೊಗೊಂಡು ಮಾಡಿದ್ದಲ್ವ ಸರ್ ಆ್ಯಕ್ಚುಲಿ? ಸೊ ಎನಿ ಕ್ರೆಡಿಟ್. ಹೌದಾ? ದಿಸ್ ಐ ಡಿಡ್ಂಟ್ ನೋ. ಕೃತಿ ಚೌರ್ಯ ಫಿಲ್ಮ್ ಇದರಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಸೊ ಓ ವಾವ್, ಐ ಡಿಡ್ಂಟ್ ನೋ ದಿಸ್. ಐ ಥಾಟ್ ಲೈಕ್ ದೇ ಹ್ಯಾವ್ ಗಿವನ್ okay, this like I mean very surprising, but it is I thought like complete adaptation of your book only. Anybody who saw it thinks the same who has read the book. No, because ನೀವು ಈ ಕಥೆ ಹೇಳ್ತಿರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ಬರ್ತಿರೋದೇ ರಂದೀಪ್ ಹುಡಾನೇ ಬರ್ತಿರೋಂಥದ್ದು, ಬಿಕಾಸ್ ಆಲ್ ದೀಸ್ ವಿಜುವಲ್ಸ್ ಎಕ್ಸಾಕ್ಟ್ಲಿ ಆಸ್ ಇಟ್ ಇಸ್ ಫ್ರೇಮ್ ಬೈ ಫ್ರೇಮ್ ಇರೋಂಥದ್ದು ಅಂತ. ಸರ್ ಬಟ್ ಯು ಕಾಂಟ್ ಕ್ಲೇಮ್ ದಟ್ ಅಂದ್ರೆ, ಅಥವಾ ಅದೇ ದೇ ಕ್ಯಾನ್ ಸೇ ಇಟ್ಸ್ ಅ ಪಬ್ಲಿಕ್ ಫಿಗರ್. ನಾವು ರಿಸರ್ಚ್ ಮಾಡಿದ್ವಿ ಅದ್ರ ಬಗ್ಗೆ. ಎನಿಬಡಿ ಕ್ಯಾನ್ ಸೇ. ಎನಿಬಡಿ ಕ್ಯಾನ್ ಸೇ ದಟ್ ಆ್ಯಕ್ಚುಲಿ. ಸರ್ ಓವರ್ ಆಲ್ ಈ ವೀರ ಸಾವರ್ಕರ್ದ್ ಇಷ್ಟು ಜರ್ನಿ ಬಂದಾಗ ನಿಮಗೆ ಅವ್ರ ಫ್ಯಾಮಿಲಿಯವರು ಆಫ್ಟರ್ ದೇ ರೆಡ್ ಯುವರ್ ಬುಕ್, ವಾಟ್ ವಾಸ್ ದೇರ್ ಇನ್ಸ್ಟೆಂಟ್ ರೀ? ದೇ ವರ್ ಅವ್ರ ಡೈರೆಕ್ಟ್ ಫ್ಯಾಮಿಲಿ ನೋಬಡಿ ಯಾರೂ ಇಲ್ಲ, ಬಟ್ ಹಿಸ್ ಯಂಗರ್ ಬ್ರದರ್ ನಾರಾಯಣ್ ಸಾವರ್ಕರ್, ಅವರ ಮೊಮ್ಮಗ ಇದ್ದಾರೆ ರಂಜಿತ್ ಸಾವರ್ಕರ್ ಅಂತ. ಸೊ ದೇ ಹ್ಯಾವ್ ಅ ಸಾವರ್ಕರ್ ರಾಷ್ಟ್ರೀಯ ಸ್ಮಾರಕ್ ಮುಂಬೈನಲ್ಲಿ, ದಾದರ್ನಲ್ಲಿದೆ. ಸೊ ಹೀ ಆ್ಯಂಡ್ ದ ಸಾವರ್ಕರ್ ಸ್ಮಾರಕ್ ದೇ ಹೆಲ್ಪ್ ಮಿ ಕ್ವೈಟ್ ಅ ಲಾಟ್ ಇನ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಅವ್ರಿಗೂ ನಾ ಹೇಳಿದ್ದೊಂದೇ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಯುನೋ ನಿಮಗೆ ಫೇವರಬಲ್ ಆಗಿ ಬರೆಯೋದು ಅಂತಲ್ಲ. ಐ ಬಿಲೀವ್ ಇನ್ ರೈಟಿಂಗ್ ದ ಟ್ರೂತ್. ಓನ್ಲಿ ಇಫ್ ಯು ಅಗ್ರಿ ಟು ದ್ಯಾಟ್ ಐ ವಿಲ್ ಡೂ ದಿಸ್. ನೀವು ನಾನು ಹೇಳಿಸ್ದಂಗೆ ಬರೀಬೇಕು ಅಂತೆಲ್ಲ ಹೇಳಿದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಹಿ ವಾಸ್ ನಾಟ್ ಎಟ್ ಆಲ್, ಒಂದು ಅಕ್ಷರನೂ ಅವ್ರು ತಿದ್ದಲಿಲ್ಲ. ಐ ಶೇರ್ಡ್ ದಿ ಫೈನಲ್ ಡಾಕ್ಯುಮೆಂಟ್ ಮ್ಯಾನುಸ್ಕ್ರಿಪ್ಟ್ ವಿತ್ ಹಿಮ್, ಬಟ್ he never changed even a single word. In fact, he has translated the book into Marathi. Wow. Ranjit Savarkar. So they were very open. Yeah, ಏನಿದ್ರು ದಾಖಲೆ ಪ್ರಮಾಣ ಇದ್ದರೆ ದಟ್ಸ್ ಆಲ್. ಅ ಗುಡ್ ಹಿಸ್ಟಾರಿಯನ್ ಓನ್ಲಿ ನೀಡ್ಸ್ ಟು ಸೈಟ್ ಹಿಸ್ ಸೋರ್ಸಸ್ ಅಷ್ಟೇ. ಅದು ನಿಮಗೆ ಇಷ್ಟ ಆಗತ್ತೋ ಇಲ್ವೋ ಅದು ನಿಮ್ಮ ಕರ್ಮ, ಬಟ್ ದಿಸ್ ಇಸ್ ದ ಟ್ರೂತ್. ಆ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ನಿಮಗಿರಬೇಕು. ದ ಸತ್ಯ ಕಾಂಟ್ ಡು ಎನಿಥಿಂಗ್ ಅಬೌಟ್ ಇಟ್. Absolutely. So they were very open-minded about that, and so yeah, I think there was no problem at all. ಬಟ್ ನಿಮಗೆ ಪೊಲಿಟಿಕಲಿ ಚೇಂಜ್ ಆಯಿತು ಅಂತ ಹೇಳಿದಾಗ 2014 ಅಂತ ಹೇಳಿದಾಗ, ಐ ಥಿಂಕ್ ಫಾರ್ ಎ ಬ್ರೀಫ್ ಪೀರಿಯಡ್ ಆರ್ ಲೈಕ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಯು ವರ್ ವಿತ್ ದಿ ಇಂಡಿಯನ್ ಗವರ್ಮೆಂಟ್ ಅಲ್ವಾ ಸರ್? No, I'm never associated either with a party or the government. Any political nothing? No. Or the ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ. ನಂದಾಗಲಿ ನಮ್ಮ ಕುಟುಂಬದಲ್ಲಿ ಯಾರಿಗೂ nobody have been a part of the Sangh or the BJP or the government. They liked this thing, so Pradhan Mantri ಅವರು ಕರೆಸಿದ್ರು, he wanted to see the book and all those. That's all. ದೇಶದ ಪ್ರಧಾನಿ ಕರೆಸಿದ್ರೆ who will not go? So, that's all. But yeah, on advisory roles in the government, ನಾನು consultant ಆ ಥರ, even when the Congress was there, UPA ಸರ್ಕಾರದಲ್ಲೂ I used to be there. Now also on some positions, but that is an independent, not directly part of any government position. And ನಂಗೆ ಅದು ಬೇಡವೂ ಬೇಡ. I think that interferes in my independence as a researcher, the credibility. Yes. I guard my independence very ferociously. Yeah. People may try to appropriate, ಅದು ಬೇರೆ ವಿಷಯ, but and ideologically ನಮ್ಮ ಒಲವು ಒಂದು ಕಡೆ ಇರ್ಬೋದು, which is my democratic right. We all can politically, ideologically be aligned somewhere, but that doesn't mean they influence what you do, or they tell you what to write, or someone is giving you money to write. ಈ ಥರದ್ದು ಆರೋಪಗಳು ಬರೋವಾಗ ಇಟ್ಸ್ ಸ್ಟುಪಿಡ್ ಅನ್ಸುತ್ತೆ. ಬಟ್ ಓವರ್ ಆಲ್ ಐ ಥಿಂಕ್ ದೇ ಮೈಟ್ ಹೋಗ್ತಾ ಏನು ಮಾಡ್ತಾರೆ ಅಂದರೆ, ಪ್ರಾಬ್ಲಿ ದ ಕೈಂಡ್ ಆಫ್ ಬುಕ್ಸ್ ವಾಟ್ ಯು ರೈಟ್ ಆರ್ ದ ವೇ ಯು ಚೂಸ್ ಟು ರೈಟ್, will there be any chances, and ನೀವಂತಲ್ಲ ಇನ್ ಜನರಲ್ ರೈಟರ್ಸ್ಗೆ, they might typecast them like irrespective of the ideology? ನನಗಾಗಲೇ ಐ ಆಮ್ ಆಲ್ರೆಡಿ ಟೈಪ್ ಕಾಸ್ಟ್ ಆಸ್ ಅ ಸಂಘಿ, ಆಸ್ ಅ
BJP ಪೇರೋಲ್ನಲ್ಲಿದ್ದೀವಿ, ಎಲ್ಲಪ್ಪ ದುಡ್ಡಿದೆ ತೋರಿಸ್ಬಿಟ್ರೆ ನನಗೂ ತುಂಬ ಸಂತೋಷ ಆಗುತ್ತೆ. ನನ್ನ ಬ್ಯಾಂಕ್ ಅಕೌಂಟ್ನೆಲ್ಲ ಹಾಕ್ಬಿಡ್ತೀನಿ ಆನ್ಲೈನ್, ತೋರಿಸಿ RSS ಇಂದ BJPಯಿಂದ ಏನಾದರೂ ದುಡ್ಡು ಬಂದಿದ್ರೆ ತೋರಿಸಿ. ನನಗೇನಾದರೂ ಪದವಿ ಕೊಟ್ಟಿದ್ದಾರಾ, ಏನಾದರೂ ಪ್ರಶಸ್ತಿಗಳು ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ಸೊ 11 ವರ್ಷದಲ್ಲಿ ಆದರೂ ಐ ಆಮ್ ಸಪೋಸಿಡ್ಲಿ ಆನ್ ದೇರ್ ಪೇರೋಲ್ ಆ್ಯಂಡ್ ಐ ಆಮ್ ದೇರ್ ಫೇವ್ರೇಟ್ಸ್. ಸೊ ಈ ಥರ ಆರೋಪಗಳೆಲ್ಲ ನೀವು ಮುಂಚೆ ಕೇಳಿದ್ರಲ್ಲ, ವೆನ್ ಯುವರ್ ವಿಷನ್ ಈಸ್ ಡೈರೆಕ್ಟ್, ನನಗೆ ಐ ಜಸ್ಟ್ ನೀಡ್ ಟು ಡೂ ಮೈ ವರ್ಕ್. ಇದೆಲ್ಲ ಸರೌಂಡ್ ಸೌಂಡ್ ಆ್ಯಂಡ್ ನಾಯ್ಸ್, ಇಟ್ ಜಸ್ಟ್ ಡಸಂಟ್ ಬಾದರ್ ಮಿ ಎನಿಮೋರ್. ನನಗೊಂಥರ ರೋಸೋಗಿದ್ದೀನಿ ಇದೆಲ್ಲ ಕೇಳಿ, ಇದೆಲ್ಲ ಜಸ್ಟಿಫಿಕೇಶನ್ ಕೊಟ್ಟು ಜನಕ್ಕೆ ನಿಮ್ಗೆ ಏನು ಬೇಕೋ ಅನ್ಕೋಬೋದು. ಫೈನಲಿ ದೋಸ್ ಹೂ ರೀಡ್ ಮೈ ಬುಕ್, ಆ್ಯಂಡ್ ಒಂದೊಂದು ಪುಸ್ತಕದಲ್ಲೂ ಒಂದು 200 ಪೇಜು 100 ಪೇಜ್ಗಿಂತ ಜಾಸ್ತಿ ನಂದು ಸೋರ್ಸಸ್ ಇರುತ್ತೆ. ಒಂದೊಂದು ಮಾತು ಹೇಳಿದ್ದಕ್ಕೂ ಒಂದು ಫುಟ್ ನೋಟ್, ಇದು ಎಲ್ಲಿಂದ ಆಯ್ದ ಭಾಗ, ಇದು ಎಲ್ಲಿಂದ ತೊಗೊಂಡಿದ್ದೀನಿ, ಅದು ಡೀಟೇಲ್ ಇದೆ. ಎನಿ ಇಂಟೆಲಿಜೆಂಟ್ ರೀಡರ್ ಹೂ ಇಸ್ ನಾಟ್ ಬಯಸ್ಡ್, he or she can make out, ಈ ಮಾತು ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇದು ಸುಮ್ಮನೆ ಕಪೋಲ ಕಲ್ಪಿತ ಇದು ಕಥೆ ಅಲ್ಲ, ಇದಕ್ಕೇನೋ ಒಂದು ಆಧಾರ ಇದೆ, ಒಂದು ರೆಫರೆನ್ಸ್ ಇದೆ, ಸೊ ಅದರಿಂದ ಮಾಡ್ತಾ ಇದ್ದಾರೆ ಅಂತ. ದಟ್ ಓದುಗರ ಒಂದು ಸಪೋರ್ಟ್ ಏನಿದೆ, ಬೆಂಬಲ ಏನಿದೆ, ಒಂದು ಒಲವೇನಿದೆ, ಅದು ಸಾಕು. ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ಡಾಕ್ಟರ್ ಭೈರಪ್ಪ. ಅವರು ಹಿ ಕೇರ್ಸ್ 2 hoots ಫಾರ್ ಎನಿ, ಯಾರೇನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ, ನಾನು ಸತ್ಯಾನ್ವೇಷಿ, ನಾನು ಸತ್ಯ ಬರಿತೀನಿ, ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲಾಂದರೆ ಹಾಳಾಗೋದು. ಸೊ ದಟ್ ಈಸ್, ಐ ಥಿಂಕ್ ಐ ಕೀಪ್ ಹಿಮ್ ಆ್ಯಸ್ ಮೈ ರೋಲ್ ಮಾಡೆಲ್. ಐ ಥಿಂಕ್ ದಟ್ ಈಸ್ ಹೌ ಅ ಟ್ರೂ ಒಂದು ಸಾಹಿತಿ ಆಗಲಿ, ಒಂದು ಇತಿಹಾಸಕಾರ ಆಗಲಿ. ಇತಿಹಾಸಕಾರ ಈಸ್ ನಾಟ್ ಒಂದು ಅಡುಗೆ ಭಟ್ಟ ಅಲ್ಲ, ಇಷ್ಟು ನಮಕ್ ಹಾಕು, ಇಷ್ಟು ಉಪ್ಪು ಸಕ್ಕರೆ ಅದು ಹಾಕ್ತಾ ಹೋದರೆ ದಟ್ ಈಸ್ ನಾಟ್ ಅ ಹಿಸ್ಟೋರಿಯನ್ಸ್ ರೋಲ್. ಇದ್ದಿದ್ದನ್ನು ಇದ್ದಂಗೆ ಯು ಶುಡ್ ಜಸ್ಟ್ ಪ್ಲೇಸ್ ಫ್ಯಾಕ್ಟ್ಸ್ ಆ್ಯಸ್ ದೇ ಆರ್ ಬಿಫೋರ್ ದ ಪೀಪಲ್. ದಟ್ ಈಸ್ ವಾಟ್ ಐ ವಾಂಟ್ ಟು ಡೂ. 1,000 ದೇವಸ್ಥಾನಗಳನ್ನು ಅಲ್ಲಿ ಕೆಡವಿದ್ರು. ಅಲ್ಲಿ ಫುಲ್ ಕಾಶಿ ನಗರದಲ್ಲಿ ಎಷ್ಟು ಧನ ಇತ್ತು ಅಂದರೆ ಅದನ್ನು ಆಲ್ಮೋಸ್ಟ್ ಒಂದು 100 ಆನೆಗಳು ಮತ್ತು 70-80 ಒಂಟೆಗಳ ಮೇಲೆ ಅದನ್ನು ಹಾಕ್ಕೊಂಡು ವಾಪಸ್ ತೊಗೊಂಡೋದ್ರು ದೆಹಲಿಗೆ ಅಂತ. ಇಸ್ಲಾಂನಲ್ಲಿ ದೇವರನ್ನ ಒಂದು ಮೂರ್ತಿಯಾಗಿ ಪೂಜೆ ಮಾಡೋದು ನಿಷೇಧ. ಯಾರು ಅದನ್ನು ಮಾಡ್ತಾರೋ ಅದು ಕುಫ್ರ್ ಅಂತ ಹೇಳ್ತಾರೆ. ಅದು ಇಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಅಲ್ಲಾ. ನನ್ನ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿ ಮೂರ್ತಿ ಭಂಜಕ ಅಂತ ಇರಬೇಕು ಅನ್ನೋದೇ ಅವ್ರಿಗೆಲ್ಲ ಹೆಮ್ಮೆ. ಆ ಇದರಲ್ಲಿ ಬಂಗಾಲದಿಂದ ಒಬ್ಬ ಸೇನಾ ವಂಶದ ಒಂದು ರಾಜ ವಿಶ್ವರೂಪ ಅನ್ನೋನು, ಅವನು ಬಂದು ಕಾಶಿ ಮಧ್ಯದಲ್ಲಿ ಒಂದು ವಿಜಯ ಸ್ತಂಭ ಸ್ಥಾಪಿಸ್ತಾನೆ. ಅದ್ರ ಮೇಲೆ ಶಿಲಾಲೇಖ ಏನಿತ್ತು ಅಂದರೆ, ಈ ನಗರ ವಿಶ್ವನಾಥನದು. ನಮ್ಮ ಕರ್ನಾಟಕದ ಹೊಯ್ಸಳ ವಂಶದ ರಾಜ ತೃತೀಯ ವೀರನರಸಿಂಹ ಅನ್ನೋರು, ಅವರು ಒಂದು ಸಂಪೂರ್ಣವಾದ ಒಂದು ಹಳ್ಳಿನ, ಹೆಬ್ಬಾಳೆ ಅನ್ನೋ ಒಂದು ಹಳ್ಳಿ, ಅದನ್ನು ಮುಡುಪಾಗಿ ದಾನ ಕೊಟ್ಬಿಡ್ತಾರೆ. ಈ ಹಳ್ಳಿಯಿಂದ ಬರುವ ಒಂದು ಆದಾಯ ಏನಿದೆ ಅದು ಕಾಶಿಗೆ ಹೋಗೋ ತೀರ್ಥಯಾತ್ರಿಗಳಿಗೆ ನಾನು ಮುಡುಪಾಗಿ ಕೊಡ್ತೀನಿ.